ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಜೀವನದ ಶತ್ರುವನ್ನು ಗೆಲ್ಲಿರಿ. ನಿಮ್ಮ ಶತ್ರು ಸೇಟನಿದ್ದಾನೆ ಎಂದು ನೀವು ನಂಬುತ್ತೀರಾ? ಬೈಬಲ್ ಕೇವಲ ದೇವರ ಸಾರ್ವಭೌಮತ್ವದ ವಾಸ್ತವತೆಯನ್ನು ವಿವರಿಸುವುದಿಲ್ಲ, ಆದರೆ ದುಷ್ಟರ ಶಕ್ತಿಯ ಕಠೋರ ವಾಸ್ತವತೆಯ ಬಗ್ಗೆ ವಿವರಿಸುತ್ತದೆ. ಸೇಟನನು ಅಸ್ತಿತ್ವದಲ್ಲಿ ಇದ್ದಾನೆ ಮತ್ತು ಅವನು ತನ್ನ ಶತ್ರು ಎಂದು ಅನೇಕ ವಿಶ್ವಾಸಿಗಳಿಗೆ ತಿಳಿದಿದೆ. ಆದರೆ ಯೇಸು ಅವನನ್ನು ಸೋಲಿಸಿದ ಕಾರಣ ಅವರಿಗೆ ಹಾನಿ ಮಾಡಲು ಅವನು ಶಕ್ತಿಹೀನನಂತೆ ಅವರು ಬದುಕುತ್ತಾರೆ. ಸೇಟನನು ನಮ್ಮ ಶತ್ರುವಾಗಿ ನಮಗೆ ಏನು ಮಾಡಬಹುದು? ಇದರ ಬಗ್ಗೆ ನಾವು ಅಜ್ಞಾನಿಗಳಾಗಿರಬಾರದು. ಬೈಬಲ್ ನಮಗೆ ಒಬ್ಬ ಶತ್ರು ಇದ್ದಾನೆ ಎಂದು ತಿಳಿಸುತ್ತಿರುವಾಗ ಅವನ ಅರಿವಿಲ್ಲದೆ ನಾವು ಹೇಗೆ ಬದುಕಬಹುದು, ಅಲ್ಲವೇ? ನಾವು ಒಂದು ಶತ್ರುವನ್ನು ಹೊಂದಿದ್ದರೆ, ಈ ಲೋಕದಲ್ಲಿ ಒಂದು ಶತ್ರುವನ್ನು ನಾವು ಹೊಂದಿದ್ದರೆ ಮತ್ತು ಅವನು ನಮ್ಮ ಎಲ್ಲ ಆಶೀರ್ವಾದಗಳನ್ನು ನಾಶ ಮಾಡುತ್ತಿದ್ದಾನೆ ಎಂದು ನಮಗೆ ತಿಳಿದಿದ್ದರೆ ಅವನ ಬಗ್ಗೆ ನಾವು ತಿಳಿದುಕೊಳ್ಳಲು ಬಯಸುವುದಿಲ್ಲವೇ? ಅದೇ ಥರ ನಮಗೆ ಆಧ್ಯಾತ್ಮಿಕವಾಗಿ ಒಂದು ಶತ್ರು ಇದೆ, ಅವನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಇಂದು ನಾವು ಇದರ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ. 1 ಯೋಹಾನ 3:8-9 ನಾವು ಓದುತ್ತೇವೆ, ಪಾಪ ಮಾಡುವವನು ಸೇಟನೆಯಿಂದ ಹುಟ್ಟಿದವನಾಗಿದ್ದಾನೆ. 9ನೇ ವಾಕ್ಯ, ದೇವರಿಂದ ಹುಟ್ಟಿದ ಯಾರೂ ಪಾಪವನ್ನು ಮಾಡುವುದಿಲ್ಲ. ದೇವರ ಮಗುವು ಪಾಪವನ್ನು ಮುಂದುವರಿಸಿದರೂ ಅವನು ಸೇಟಾನನವನು ಮತ್ತು ಪಾಪದ ಫಲಿತಾಂಶವನ್ನು ಪಡೆಯುತ್ತಾನೆ. ನಮ್ಮ ಪಾಪವೇ ನಮ್ಮ ದೊಡ್ಡ ಶತ್ರು. ಇದನ್ನು ತಿಳಿದುಕೊಳ್ಳಲು ವಿಶ್ವಾಸಿಗಳಾಗಿ ನಾವು ಇನ್ನೂ ತಡ ಮಾಡಬಾರದು. 1 ಪೇತ್ರನು 5:8-9 ಪೇತ್ರನು ನಮ್ಮನ್ನು ಎಚ್ಚರಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೇಟಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಿಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧಗಳನ್ನೇ ಅನುಭವಿಸುತ್ತಿದ್ದಾರೆಂದು ತಿಳಿದಿದೆಯಲ್ಲ. ಅದಕ್ಕೆ ಇದರ ಬಗ್ಗೆ ನಾವು ಸ್ಪಷ್ಟವಾಗಿರೋಣ. ನಮ್ಮ ಶತ್ರುವಿನ ಬಗ್ಗೆ ಸೇಟನನ್ನು ನಮಗೆ ಏನು ಮಾಡಬಲ್ಲನು? ಅವನು ಪ್ರತಿದಿನ ನಮ್ಮ ವಿರುದ್ಧ ಹೇಗೆ ಕೆಲಸ ಮಾಡುತ್ತಾನೆ? ನಾವಿಲ್ಲಿ ಓದಿದ್ದೇವೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೇಟಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಿಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಅಂತ. ಇದು ನಮ್ಮ ಒಬ್ಬೊಬ್ಬರಿಗೋಸ್ಕರ ಬರೆದಿದೆ, ಬೇರೆ ಯಾರಿಗೋ ಬರೆದಿದೆ ಎಂದು ನೀವು ತಿಳ್ಕೊಳ್ಳಬಾರದು. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿದಿನ ಅವನು ನಮ್ಮ ವಿರುದ್ಧ ಹೇಗೆ ಕೆಲಸ ಮಾಡುತ್ತಿದ್ದಾನೆ, ಈ ಎಲ್ಲ ವಾಸ್ತವಗಳನ್ನು, ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಪೀಟರ್ ಯೇಸುವಿನ ಉತ್ತಮ ಶಿಷ್ಯರಲ್ಲಿ ಒಬ್ಬನಾಗಿದ್ದರು, ಆದರೂ ಅವನು ಯೇಸುವನ್ನು ನಿರಾಕರಿಸಿದ್ದಾನೆ. ಕಾರಣ ಏನು? ಪೀಟರ್ ತನ್ನ ಅನುಭವದ ನಂತರ ಈ ವಾಕ್ಯ 1 ಪೇತ್ರನು 5:8 ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೇಟಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಿಲಿ ಎಂದು ಹುಡುಗುತ್ತಾ ತಿರುಗುತ್ತಾನೆ ಎಂದು ಅವನ ಅನುಭವದಿಂದ ಬರೆದಿದೆ. ವಾಸ್ತವ. ಮಾರ್ಕನು 14:38 ಯೇಸುದೇವರು ಅವರ ಅರೆಸ್ಟಿನ ಮೊದಲು ಶಿಷ್ಯರಿಗೆ ಹೇಳಿದರು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿತ್ತು ಪ್ರಾರ್ಥಿಸಿರಿ. ಮನಸ್ಸು ಸುಪ್ತವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಎಚ್ಚರವಾಗಿತ್ತು ಪ್ರಾರ್ಥಿಸಲು ಯೇಸು ಶಿಷ್ಯರಿಗೆ ಆಜ್ಞೆ ಕೊಟ್ಟಿದ್ದರು, ನಿರ್ದೇಶಿಸಿದರು. ಈ ಶಿಷ್ಯರು ಆದರೆ ನಿದ್ರಿಸಿದರು. ಇದರ ಪರಿಣಾಮವಾಗಿ ಪೀಟರ್ ಪ್ರಲೋಭನೆಗಳಲ್ಲಿ ಬಿದ್ದು ಯೇಸುವನ್ನು ನಿರಾಕರಿಸಿದನು. ಒಂದು ದೊಡ್ಡ ಪ್ರಲೋಭನೆ ಬಂದಿತ್ತು ಪೀಟರ್ನ ಮುಂದೆ. ಚಿಕ್ಕದೋ ದೊಡ್ಡದೋ ಹಂಗೆ ಬರ್ತಾ ಇರ್ತದೆ ನಮಗೆ ಡೈಲಿ. ಅದಕ್ಕೆ ಮುಂಚೆನೆ ಯೇಸುವಿಗೆ ಹೇಳಿದ್ರು, ಎಚ್ಚರವಾಗಿತ್ತು ಪ್ರಾರ್ಥಿಸಿರಿ, ಇಲ್ಲದಿದ್ದರೆ ನೀವು ಪ್ರಲೋಭನೆಗಳಲ್ಲಿ ಬೀಳುತ್ತೀರಿ ಎಂದು ಯೇಸುದೇವರಿವರಿಗೆ ಹೇಳಿದರು. ಆದರೆ ನಾವು ವಿಶ್ವಾಸಿಗಳ ಥರ
ಅವರು ಮಲಗುತ್ತಾ ಇದ್ರು, ಯಾವಾಗಲೂ ಮಲಗೋದೆ. ಮಲಗಿರುವುದು ಜಾಸ್ತಿ ಆಯ್ತು, ಅದಕ್ಕೆ ಇದಾಗಿರುವುದು ಅಲ್ಲವೇ? ಪ್ರಾರ್ಥನೆಯ ಟೈಮು ಕೂಡ ಅವರು ಮಲಗಿದ್ರು. ನಮಗೂ ಹಾಗೇ ಆಗುತ್ತದೆ. ಪ್ರಾರ್ಥನೆಯ ಸಮಯದಲ್ಲಿ ನೀವು ಮಲಗಿದರೆ ನೀವು ಪ್ರಲೋಭನೆಗಳಲ್ಲಿ ಬೀಳುತ್ತೀರಿ. ಶಕ್ತಿ ನಮಗೆ ಸಿಗುವುದಿಲ್ಲ. ಶಕ್ತಿ ಸಿಗುವುದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಶತ್ರು ಯಾರು? ಹೌದು, ಸೈತಾನನು. ಆದರೆ ನಮ್ಮ ಪಾಪಗಳು ನಮ್ಮ ಶತ್ರು. ಅದರಲ್ಲಿ ನಾವು ಬಿದ್ದರೆ ಮಾತ್ರ ಅವನಿಗೆ ಏನಾದರೂ ಮಾಡೋಕ್ಕಾಗತ್ತೆ, ಇಲ್ಲದಿದ್ದರೆ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯೇಸುದೇವರು ಹೇಳಿದರು, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಇಲ್ಲದಿದ್ದರೆ ನೀವು ಬೀಳುತ್ತೀರಿ, ನಿಮಗೆ ಶಕ್ತಿ ಇಲ್ಲ. ಏನು ದೇವರು ಹೇಳಿದ್ರು? ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯ. ಸೊ ನಾವು ಮಾಡಬೇಕಾದಂತೆ ಪ್ರಾರ್ಥಿಸಲಿಲ್ಲದಿದ್ದರೆ ನಮ್ಮ ಪಾಪಗಳಲ್ಲಿ ನಾವು ಬೀಳುತ್ತೇವೆ. ಇವತ್ತಿನಿಂದ ನೀವು ನೋಡಿಕೊಳ್ಳಿ, ನೀವೊಂದು ಪಾಪದಲ್ಲಿ ಬಿದ್ದರೆ ಅದಕ್ಕೆ ಪ್ರಾರ್ಥನೆ ಇಲ್ಲ ಅಂತ ಅರ್ಥ. ಎಚ್ಚರವಾಗಿತ್ತು ಪ್ರಾರ್ಥಿಸಿದರೆ ನಮಗೆ ಶಕ್ತಿ ಸಿಗುತ್ತದೆ, ಮತ್ತೆ ನಾವು ಪಾಪದಲ್ಲಿ ಬೀಳುವುದಿಲ್ಲ. ಮೊದಲು ಪಾಪದಲ್ಲಿ ಬೀಳದಂತೆ ಆಸೆ ಇರಬೇಕು. ಇದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ನೀವು ಪಾಪದಲ್ಲಿ ಬಿದ್ದರೆ ನನಗೇನೂ ಆಗಲ್ಲ, ನಿಮ್ಮ ಕಷ್ಟ ನಾನು ನೋಡಬೇಕು ಅಷ್ಟೆ. ಮತ್ತೆ ಕಷ್ಟಪಡುವುದು ನೀವೇ, ನಿಮ್ಮ ಕುಟುಂಬ ಸದಸ್ಯರೇ. ಎಚ್ಚರವಾಗಿತ್ತು ಪ್ರಾರ್ಥಿಸಲು ಯೇಸು ಶಿಷ್ಯರಿಗೆ ಎಚ್ಚರಿಕೆ ನೀಡಿದರು, ಆದರೆ ಈ ಶಿಷ್ಯರು ನಿದ್ರಿಸಿದರು. ನಮಗೆ ಬರುವ ಪ್ರಲೋಭನೆಗಳನ್ನು ನಿಲ್ಲಿಸುತ್ತೇನೆ ಎಂದು ಯೇಸುದೇವರು ಹೇಳಲಿಲ್ಲ, ಬದಲಿಗೆ ಎಚ್ಚರವಾಗಿತ್ತು ಪ್ರಾರ್ಥಿಸುವಂತೆ ಎಚ್ಚರಿಸಿದರು, ಅಲ್ಲವೇ? ಸೈತಾನನು ನಮ್ಮ ಪಾಪಗಳ ಮೂಲಕ ನಮ್ಮನ್ನು ನಾಶ ಮಾಡಲು ಬಯಸುತ್ತಾನೆ. ನಮ್ಮ ಶತ್ರು ಅವನು. ಈ ಲೋಕದಲ್ಲಿ ನಮಗೊಂದು ಶತ್ರು ಅದಾನೆ. ನೀವು ಜಸ್ಟ್ ಇಮ್ಯಾಜಿನ್, ಅವನು ನಮ್ಮ ಎಲ್ಲಾ ಆಶೀರ್ವಾದಗಳು ತಕೊಂಡು ಹೋಗ್ತಾ ಇದ್ದಾನೆ. ಅವನು ಎಲ್ಲಿಂದ ಬರ್ತಾನೆ? ಬಾಗಿಲಲ್ಲೇ ನೀವು ಕೋಲು ಹಿಡ್ಕೊಂಡು ನಿಲ್ಕೊಳ್ತೀರಿ, ಅವನೊಳಗೆ ಬರಬಾರದು, ಅಲ್ಲವೇ? ಮತ್ತೆ ಇದು ಒಳಗೆ ಬಂದರೆ ಪರವಾಗಿಲ್ಲ, ಬನ್ನಿ ಎಲ್ಲ ತಕೊಂಡು ಹೋಗಿ ಅಂತ ಅವನಿಗೆ ನಾವು ಅಧಿಕಾರ ಕೊಡ್ತೇವೆ. ಹಲ್ಲೆಲೂಯ. ಸೈತಾನನು ನಮ್ಮ ಪಾಪಗಳ ಮೂಲಕ ನಮ್ಮನ್ನು ನಾಶ ಮಾಡಲು ಬಯಸುತ್ತಾನೆ. ಅವನು ಇದನ್ನು ಹೇಗೆ ಮಾಡುತ್ತಾನೆ? ನಮಗೆ ಪ್ರಲೋಭನೆಗಳನ್ನು ತರುವ ಮೂಲಕ. ಅವನ ಹೆಸರು ಪ್ರಲೋಭಕ. ಪ್ರಲೋಭಗಳನ್ನು ತರುವುದಕ್ಕೆ ಅವನಿಗೆ ಅಧಿಕಾರ ಇದೆ. ಮತ್ತಾಯ 4:3, 1 ಥೆಸಲೋನಿಕದವರಿಗೆ 3:5. ಅವನ ಹೆಸರು ಪ್ರಲೋಭಕ. ಪ್ರಲೋಭನೆಗಳು ನಮ್ಮ ಮುಂದೆ ತರುತ್ತಾನೆ ಅವನು. ದೇವರ ವಿರುದ್ಧ ಪಾಪ ಮಾಡಲು ಸೈತಾನನು ನಮ್ಮನ್ನು ನಿರಂತರವಾಗಿ ಪ್ರಚೋದಿಸುತ್ತಾನೆ. ಅವನು ನಮ್ಮನ್ನು ಪ್ರಲೋಭಿಸಲು ನಮ್ಮ ದೌರ್ಬಲ್ಯಗಳನ್ನು ಬಳಸುತ್ತಾನೆ. ನಮ್ಮ ದೌರ್ಬಲ್ಯಗಳನ್ನು ಅವನಿಗೆ ಚೆನ್ನಾಗಿ ತಿಳಿದಿದೆ. ಗಾಡ್ ಈಸ್ ಮೈಟಿ, ಹಿ ಈಸ್ ಆಲ್ಸೋ ಪವರ್ಫುಲ್. ಗಾಡ್ ಈಸ್ ಆಲ್ ಪವರ್ಫುಲ್, ಬಟ್ ಹಿ ಈಸ್ ಆಲ್ಸೋ ಪವರ್ಫುಲ್. ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೌರ್ಬಲ್ಯಗಳೆಲ್ಲ ಅವನಿಗೆ ಗೊತ್ತಿದೆ. ಅಲ್ಲಿನೇ ಅವನು ಪ್ರಲೋಭನೆಗಳು ತರುವುದು. ಆದ್ದರಿಂದ ನೀವು ವೀಕ್ಷಿಸಲು ಮತ್ತು ಪ್ರಾರ್ಥಿಸಲು ಸಮಚಿತ್ತರಾಗಿರಿ ಮತ್ತು ಜಾಗರೂಕರಾಗಿರಿ ಎಂದು ಉಲ್ಲೇಖಿಸಲಾಗಿದೆ. ಏಕೆ? ಸೈತಾನನು ಯಾರನ್ನು ನುಂಗಲು, ಯಾರನ್ನು ತಿನ್ನಲು, ಯಾರನ್ನು ನಾಶ ಮಾಡಲು ಎಂದು ಹುಡುಕುತ್ತಾ ಇದ್ದಾನೆ. ಯಾರನ್ನು ಪಾಪದಲ್ಲಿ ಬೀಳಿಸಬೇಕು. ಪಾಪದಲ್ಲಿ ಬಿದ್ದರೆ ನಮಗೆ ನಾಶ ಉಂಟಾಗುತ್ತದೆ ಅಂತ ಪಿಶಾಚಿಗೆ ಗೊತ್ತು, ನಮಗೆ ಗೊತ್ತಿಲ್ಲ, ಅಲ್ಲವೇ? ಎಷ್ಟು ಬೈಬಲ್ ಓದಿದ್ರು, ಎಷ್ಟು ಪ್ರೀಚರ್ಸ್ ಪ್ರೀಚ್ ಮಾಡಿದ್ದರೂ ವಿಶ್ವಾಸಿಗಳಿಗೆ ಇದು ಅರ್ಥವಾಗುವುದಿಲ್ಲ. ಪಿಶಾಚಿ ತುಂಬಾ ಸಂತೋಷದಿಂದ ಅವನು ಇದ್ದಾನೆ ಇಲ್ಲಿ, ಅವನು ಕೇಳಿಸ್ಕೊಳ್ತಾನೆ. ನೀವದೆಲ್ಲ ಕೇಳಿಸ್ಕೊಂಡು ಹೋಗಿ ಏನು ಮಾಡುವುದಿಲ್ಲ ಅಂತ ಅವನಿಗೆ ತಿಳಿದಿದೆ. ನೀವು ಕ್ಲಾಪ್ ಮಾಡಲ್ಲ, ಅವನು ಕುತ್ಕೊಂಡು ಕ್ಲಾಪ್ ಮಾಡುತ್ತಾನೆ. ಪ್ರೀಚ್ ಮಾಡಿರಿ, ಏನು ಪಾಸ್ಟ್ರೆ ಇವರು ಏನು ಮಾಡುವುದಿಲ್ಲ, ಹಲ್ಲೆಲೂಯ. ನೀವು ನನ್ನ ನೋಡುವುದು ಹೇಗೆ? ಅಯ್ಯೋ, ಸ್ಟೇರ್ ಮಾಡಿಕೊಂಡು ನೀವು ನೋಡ್ತೀರಿ, ಅವನು ತುಂಬಾ ನಗುತ್ತಾ ನೋಡ್ತಾ ಇದ್ದಾನೆ ನನ್ನನ್ನು. ನೀವೆಷ್ಟು ಪ್ರೀಚ್ ಮಾಡಿದಿರಿ, ಇವರು ಒಬ್ಬೆ ಮಾಡಲ್ಲ, ತಿಳುವಳಿಕೆ ಬರುವುದಿಲ್ಲ. ಅದಲ್ವೇ ಇನ್ನೂ ವಿಶ್ವಾಸಿಗಳು ಇಷ್ಟೊಂದು ಪಾಪದಲ್ಲಿ ಜೀವಿಸೋದು, ಅಲ್ಲವೇ? ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮೂಲ್ಯವಾದದೆಲ್ಲ ತಕ್ಕೊಂಡು ಹೋಗುವುದಕ್ಕೆ ಒಂದು ಶತ್ರು ಬರ್ತಾನೆ ಎಂದು ನಿಮಗೆ ಗೊತ್ತಿದ್ದರೆ ಎಷ್ಟೊಂದು ನೀವು ಜಾಗರೂಕರಾಗಿರ್ತೀರಿ. ಯಾರು ಹೇಳುವುದು ಬೇಡ, ನೀವು ಅಲ್ಲೇ ಮಲ್ಕೊಳ್ತೀರಿ. ಇದು
ಡೈಲಿ ಪಾಸ್ಟರ್ ಪ್ರೀಚ್ ಮಾಡೋದು, ಬೈಬಲಲ್ಲಿ ಬರೆದಿರೋದು ಇದ್ದಾದರೂ ನಮಗೇನು ಭಯನೇ ಇಲ್ಲ. ಅರ್ಥ ಮಾಡಿಕೊಳ್ಳಿ, ಇದು ನಿಜ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಸೇಟನನ್ನು ಯಾರನ್ನು ತಿನ್ನಲು ಅಂತ ಅಂದ್ರೆ ಯಾರನ್ನು ನಾಶ ಮಾಡಬೇಕು ಅಂತ ಹುಡುಕುತ್ತಾ ಇರ್ತಾನೆ. ಎಫೆಸದವರಿಗೆ 4:26-27 ನಾವು ಓದುತ್ತೇವೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೇಟಾನನಿಗೆ ಅವಕಾಶ ಕೊಡಬೇಡರಿ. ಇದೆಲ್ಲ ನಿಮ್ಮ ಬೈಬಲಲ್ಲಿ ಇಲ್ವಾ? ಸೇಟನಿಗೆ, ನಿಮ್ಮ ಶತ್ರುವಿಗೆ ಅವಕಾಶ ಕೊಡಬೇಡ್ರಿ. ನಿಮ್ಮ ಎಲ್ಲ ಅಮೂಲ್ಯವಾದದೆಲ್ಲ ಕದ್ದುಕೊಂಡು ಹೋಗುವುದಕ್ಕೂ, ನಿಮ್ಮ ಮನೆಯಿಂದ ದೇವರ ಆಶೀರ್ವಾದಗಳೆಲ್ಲ ಕತ್ತುಕೊಂಡು ಹೋಗುವುದಕ್ಕೂ ನೀವು ಅವಕಾಶ ಕೊಡಬೇಡ್ರಿ ಅಂತ ಬೈಬಲಲ್ಲಿ ಬರೆದಿದ್ರು. ಎಲ್ಲರೂ ಬೈಬಳು ಅಲ್ಲಿ ಇಟ್ಬಿಟ್ಟು ಬನ್ನಿ 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 ಎಲ್ಲ ತಕ್ಕೊಂಡು ಹೋಗಿ ಅಂತ ಅಲ್ಲವೇ ನಾವು ಜೀವನ ಮಾಡುವುದು ಹಾಗೆ ಅಲ್ವಾ? ಸೇಟಾನನಿಗೆ ಅವಕಾಶ ನೀಡಬೇಡಿ ಎಂಬುದರ ಅರ್ಥವನ್ನು ನಾವು ಸ್ಪಷ್ಟವಾಗಿ ಇವತ್ತು ಅರ್ಥ ಮಾಡಿಕೊಳ್ಳೋಣ. ನಾವು ಪಾಪ ಮಾಡಿದಾಗ ತಕ್ಷಣವೇ ಅದನ್ನು ಜಯಿಸದಿದ್ದರೆ ಆ ಪಾಪವು ನಮ್ಮಲ್ಲಿ ಬೆಳೆಯುತ್ತದೆ. ಉದಾಹರಣೆಗೆ, ನಾವು ಕೋಪ ಹಿಡಿದಿಟ್ಟುಕೊಂಡ್ರೆ ದ್ವೇಷ, ಕಹಿ, ಸೇಡು ಇತ್ಯಾದಿಗಳನ್ನು ನಮ್ಮಲ್ಲಿ ಬೆಳೆಯುತ್ತದೆ. ಕ್ಷಮಿಸದಿರುವಿಕೆ ನಮ್ಮಲ್ಲಿ ಬೆಳೆಯುತ್ತದೆ. ನಾವು ಪಾಪವನ್ನು ನಮ್ಮಲ್ಲಿ ಹಿಡಿದಿಟ್ಟುಕೊಂಡ್ರೆ, ಹೌದು, ನಾವು ಪಾಪ ಮಾಡಿದ್ರೆ ತಕ್ಷಣವೇ ನಮಗೂ ಗೊತ್ತಾಗಿ ದೇವರೇ ಕ್ಷಮಿಸಿ ನಾವು ಕೇಳಬೇಕು. ಆದರೂ ನಾವು ಎಲ್ಲಿ ಬೀಳುತ್ತೇವೆಯೋ ಅದಕ್ಕೆ ನಮಗೆ ಪ್ರತಿಫಲ ಸಿಗುತ್ತದೆ. ಆದರೆ ಆ ಪಾಪ ಬೆಳೆಯುವುದಿಲ್ಲ. ಆದರೆ ನಾವು ಪಾಪ ಒಳಗಡೆ ಇಟ್ಕೊಂಡರೆ ಅದು ಬೆಳೆಯುತ್ತದೆ. ಅದಕ್ಕೆ ಇಲ್ಲಿ ಹೇಳಿದರು, ಕೋಪ ಮಾಡಬೇಕಂದ್ರೂ ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಅಂತ. ನಾವು ಪಾಪವನ್ನು ನಮ್ಮಲ್ಲಿ ಹಿಡಿದಿಟ್ಟುಕೊಂಡ್ರೆ ಅದನ್ನು ಹೆಚ್ಚಿಸಲು ಪೈಶಾಚಿಕ ಶಕ್ತಿಯನ್ನು ಆಕರ್ಷಿಸುತ್ತೇವೆ. ಪಾಪವು ನಮ್ಮಲ್ಲಿ ಹೆಚ್ಚಾಗುತ್ತದೆ ಮತ್ತು ಆ ಪಾಪಗಳ ಫಲಿತಾಂಶಗಳು ನಾವು ಪಡೆಯುತ್ತೇವೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ನನ್ನ ಪ್ರಿನ್ಸಿಪಲ್ ಅಲ್ಲ ಇದು ದೇವರ ಪ್ರಿನ್ಸಿಪಲು. ಇದು ಎಲ್ಲರಿಗೂ ಹಾಗೆ ಆಗತ್ತೆ. ನಾವೇನು ಪಾಪ ಮಾಡುತ್ತೀವೋ ಅದನ್ನ ಫಲಿತಾಂಶಗಳು ನಾವು ಅನುಭವಿಸಬೇಕಾಗತ್ತೆ. ಇದು ಕ್ರಿಶ್ಚಿಯನ್ನರ ಪ್ರಿನ್ಸಿಪಲ್ ಅಲ್ಲ. ಈ ಲೋಕದಲ್ಲಿ ಯಾರು ಪಾಪ ಮಾಡಿದರು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ದೇವರ ಕಡೆ ಬಂದಿದ್ದೇವೆ, ಅದಕ್ಕೆ ನಮಗೆ ಈಗ ಜ್ಞಾನ ಇದೆ. ದೇವರೆಲ್ಲ ನಮಗೆ ಕೊಡುತ್ತಾರೆ ಪಾಪದಿಂದ ಹೊರಗಡೆ ಬಂದು ಜೀವನ ಮಾಡುವುದಕ್ಕೆ, ಅಲ್ಲವೇ? ಬೈಬಲಲ್ಲಿ ಬರೆದಿದೆ, ಇಷ್ಟು ದಿನ ನಾವು ಅಜ್ಞಾನಿಗಳಾಗಿ ಜೀವನ ಮಾಡಿದ್ದೇವೆ, ನಾವೀಗ ದೇವರ ಬೆಳಕಿನಲ್ಲಿ ಬಂದಿದ್ದೇವೆ. ಕತ್ತಲಲ್ಲಿ ಜೀವಿಸುವವರು ನಾವು ದೇವರ ಬೆಳಕಿನಲ್ಲಿ ಬಂದಿದ್ದೇವೆ, ಅಲ್ಲವೇ? ಆದರೂ ವಿಶ್ವಾಸಿಗಳು ಇನ್ನೂ ಕತ್ತಲಲ್ಲೂ ಜೀವಿಸುವುದು ಯಾಕೆ? ದೇವರ ಮಕ್ಕಳೇ ಹೇಳಿ. ನೀವೇ ನಿಮಗೆ ಟೈಮ್ ಬಾಂಬ್ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ, ಅದೇ ಇದನ್ನ ಅರ್ಥ, ಬೇರೆ ಏನೂ ಇಲ್ಲ. ಹಲ್ಲೆಲೂಯಾ. ನಾವು ಪಾಪವನ್ನು ನಮ್ಮಲ್ಲಿ ಹಿಡಿದಿಟ್ಟುಕೊಂಡ್ರೆ ಪಾಪಗಳ ಫಲಿತಾಂಶಗಳು ನಾವು ಅನುಭವಿಸಬೇಕಾಗುತ್ತದೆ. ಸೇಟನು ಈ ಅವಕಾಶಕ್ಕಾಗಿ ಕಾಯುತ್ತಾ ಇದ್ದಾನೆ. ನಮ್ಮಲ್ಲಿ ಪಾಪಗಳು ಹೆಚ್ಚಿಸಬೇಕು, ಅವನಿಗೆ ತುಂಬಾ ಸಂತೋಷ ಆಗುತ್ತದೆ. ಹಲ್ಲೆಲೂಯಾ. ಮತ್ತೆ ಸೇಟನನು ನಮ್ಮನ್ನು ಪಾಪ ಮಾಡಲು ಅಥವಾ ಪಾಪ ಮಾಡಲು ನಮ್ಮನ್ನು ಒತ್ತಾಯಿಸಲು ಸಾಧ್ಯವಿಲ್ಲ. ನಾವು ಪಾಪ ಮಾಡಿದರೆ ಅವನಲ್ಲ ನಮ್ಮನ್ನು ಮಾಡಿಸೋದು, ಅವನಲ್ಲ ಒತ್ತಾಯಿಸೋದು. ನಾವು ಮಾಡುವ ಪಾಪವು ನಮ್ಮ ಇಷ್ಟದಿಂದ, ನಮ್ಮ ಆಸೆಯಿಂದ, ನಮ್ಮ ಬಯಕೆಯಿಂದ ನಾವೇ ಮಾಡುವುದು, ಅಲ್ಲವೇ? ಹಲ್ಲೆಲೂಯಾ. ನಮ್ಮ ಪಾಪಗಳು ಮಾಡುವುದು ನಾವೇ. ನಮ್ಮ ಪಾಪವು ನಮಗೆ ಏನು ಹಾನಿಯನ್ನು ಮಾಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಸ್ಪಷ್ಟವಾಗಿ. ಪಾಪವು ಮೊದಲು ದೇವರಿಂದ ನಮ್ಮ ಸಂಬಂಧವನ್ನು ಮುರಿಯಲು ಕಾರಣವಾಗುತ್ತದೆ. ನಮ್ಮ ಪಾಪ ನಮ್ಮ ಒಳಗಡೆ ಇಟ್ಕೊಂಡಿದ್ರೆ ದೇವರ ಹತ್ರ ನಮ್ಗೆ ಸಂಬಂಧ ಇಲ್ಲ, ನಾವು ದೂರ ಇರುತ್ತೇವೆ. ದೇವರು ನಮ್ಮ ಹತ್ರ ಇರಕ್ಕಾಗಲ್ಲ ನಮ್ಮ ಪಾಪದ ಜೊತೆ. ಮತ್ತು ರೋಗಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯೋಹಾನ 5:14 ನಾವು ಓದುತ್ತೇವೆ, 31 ವರ್ಷಗಳ ಕಾಲ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿಯನ್ನು ಗುಣಪಡಿಸಿದ ನಂತರ ಯೇಸು ದೇವರು ಅವರಿಗೆ ಹೇಳಿದರು, ಇನ್ನು ಮುಂದೆ ಪಾಪ ಮಾಡಬೇಡಿ, ಇದರಿಂದ ನಿಮಗೆ ಕೆಟ್ಟದನ್ನು ಆಗುವುದಿಲ್ಲ. ಆದರೆ ಪಾಪ ಮಾಡಿದರೆ ಕೆಟ್ಟದು ಹಾಗೇ ಆಗುತ್ತದೆ. ದೇವರ ಮಕ್ಕಳೇ, ಒಂದು ಸುಳ್ಳು ಹೇಳುವುದಾದರೆ, ಅನ್ಫೇತ್ಫುಲ್ನೆಸ್ ತೋರಿಸುವುದಾದರೆ, ಏನೇ ಆಗಿದ್ರು ಪಾಪ ಏನೆಂದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದು ನಮ್ಮಲ್ಲಿ ಇಟ್ಕೊಂಡ್ರೆ ನಮಗದು ಹಾನಿ ಮಾಡುತ್ತದೆ, ಕೆಟ್ಟದಾಗೇ ಆಗುತ್ತದೆ.
ಯಾರಿಗೂ ತಡ್ಕೊಳ್ಳಕ್ಕಾಗಲ್ಲ. ಎಷ್ಟೊಂದು ಜಾಗರೂಕರಾಗಿ ನಾವು ಜೀವಿಸಬೇಕು ಅಲ್ಲವೇ? ಎಚ್ಚರವಾಗಿ ನಾವು ಜೀವಿಸಬೇಕು. ರಿಡೀಮ್ ಯುವರ್ ಟೈಮ್. ಇಷ್ಟು ದಿನ ನಾವು ಈ ಲೋಕದಲ್ಲಿ ಅಜ್ಞಾನಿಗಳಾಗಿ ನಾವು ಜೀವನ ಮಾಡಿದ್ದೇವೆ. ಈಗ ದೇವರ ಹತ್ರ ನಾವು ಬಂದಿದ್ದೇವೆ. ಈಗ ನಾವು ಟೈಮ್ ಕಳೆಯಬಾರದು. ಈಗ ವಿಶ್ವಾಸಿಗಳು ಮಾಡ್ತಾರೆ? ಟೈಮ್ ಕಳೆಯುವುದೇ, ನಿದ್ದೆ ಮಾಡುವುದು, ಕೆಲಸ ಮಾಡುವುದು, ಇದೇ ಮಾಡುತ್ತಾರೆ. ಪಾಸ್ಟರ್ ಎಷ್ಟು ನಿಮಗೆ ಹೇಳಿಕೊಟ್ರು ಅರ್ಥವಾಗುವುದಿಲ್ಲ ಅಲ್ಲವೇ? ಹಲ್ಲೆಲೂಯ. ಮತ್ತು ಪ್ರಕಟಣೆ 12:10 ನಾವು ಓದುತ್ತೇವೆ, ಸೈತಾನನ ಬಗ್ಗೆ ನಾವು ಓದುತ್ತೇವೆ. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು. ಹಿಸ್ ಡಿಸ್ಕ್ರಿಪ್ಷನ್, ಅವನ ವಿವರಣೆ ಊಹಿಸಿ. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು. ಸೈತಾನು ಹಗಲಿರಲು ದೇವರ ಮುಂದೆ ನಮ್ಮ ಮೇಲೆ ಆರೋಪ ಮಾಡುತ್ತಾನೆ. ನಾವೇನು ಪಾಪ ಮಾಡಿದರು ಅವನು ಮೇಲೆ ಹೋಗಿ ಹೇಳ್ತಾನೆ. ಅವನು ಬಿಡುವುದಿಲ್ಲ. ದೇವರಿಗೆ ಕರುಣೆ ಇದೆ, ಆದರೆ ಅವನು ಕೊಡುವುದಿಲ್ಲ. ದೇವರಿಗೆ ನಮಗೆ ಕೊಡಬೇಕು ಅಂತ ಕರುಣೆ ಇದೆ, ಅವನು ಕೊಡಿಸುವುದಿಲ್ಲ. ಅವನು ತಡೆ ಮಾಡುತ್ತಾನೆ. ನಮ್ಮ ವಿರೋಧಿ, ನಮ್ಮ ಶತ್ರು. ನಮ್ಮ ರೋಗದಿಂದ ನಾವು ಸಾಯ್ತಾ ಇದ್ದೇವೆ. ಆದರೂ ನಾವು ಹೃದಯದಿಂದ ದೇವರೇ ಕ್ಷಮಿಸಿ, ಇನ್ನೂ ನಾನದು ಮಾಡಲ್ಲ, ಇನ್ನೂ ನಾನು ದೇವರ ದಾರಿಯಲ್ಲಿ ಮಾಡುತ್ತೀನಿ ಅಂತ ಪಾಸ್ಟರ್ ಹೋಗಿ ಹೇಳಿಕೊಟ್ಟರು ಅವರು ಹೇಳುವುದಿಲ್ಲ. ಮತ್ತೆ ನೋಡಿ, ದೇವರು ನನ್ನನ್ನು ವಾಸಿ ಮಾಡಲಿಲ್ಲ ಅಂತ ಹೇಳುತ್ತಾರೆ. ವಾಸಿ ಮಾಡುವ ದಾರಿ ಪಾಸ್ಟರ್ಸು ಹೇಳಿಕೊಡ್ತಾರೆ ಅಲ್ಲವೇ? ಆದರೂ ಅವರು ಮಾಡ್ತಾರ? ವಿಶ್ವಾಸಿಗಳು, ನೀವು ಯೋಚನೆ ಮಾಡಿ ದೇವರ ಮಕ್ಕಳೇ. ಅವನು ನಮ್ಮ ಪಾಪಗಳಿಗೆ ತೀರ್ಪು ತರಲು ಕಾಯುತ್ತಾ ಇದ್ದಾನೆ. ನಾವು ಸತ್ತ ನಂತರ ಮಾತ್ರ ಅಲ್ಲ ದೇವರು ನಮ್ಮ ಪಾಪಗಳನ್ನು ನಿರ್ಣಯಿಸುವುದು, ಆದರೆ ನಾವು ಈ ಜಗತ್ತಿನಲ್ಲಿ ಬದುಕುತ್ತಿರುವಾಗಲೂ ಅವನು ತೀರ್ಪು ನೀಡುತ್ತಾನೆ. ನಮ್ಮ ಪಾಪಗಳಿಗೆ ನಾವು ಸತ್ತ ನಂತರ ಮಾತ್ರ ಅಲ್ಲ ನಮಗೆ ತೀರ್ಪುಂಟಾಗುವುದು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಪಾಪಗಳಿಗೆ ತೀರ್ಪುಂಟಾಗುತ್ತದೆ. ನಾವು ಮಾಡುವ ತಕ್ಷಣ ಏನು ನಮಗಾಗುವುದಿಲ್ಲ. ಹಂಗೆ ಮಾಡಿ 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 ಒಂದ ತಕ್ಷಣ ಠಮಾರನ್ನ ಕೆಟ್ಟದಾಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಅಲ್ಲಾಂದ್ರೆ ನಿಮ್ಮ ಕುಟುಂಬದಲ್ಲಿ. ಯಾಕೆ ಆಗುವುದು? ಪಾಸ್ಟರ್ ಎಕ್ಸ್ಪ್ಲೇನ್ ಕೊಡುವುದಿಲ್ಲ, ಆದರೆ ಯಾರಿಗೂ ವಿಶ್ವಾಸ ಇಲ್ಲ. ನಾವು ನಮ್ಮ ಪಾಪಗಳ ಮುಂದೆ ನಮಗೆ ಭಯ ಇರಬೇಕು. ಅಯ್ಯೋ, ನಾನು ಆ ಪಾಪದಲ್ಲಿ ಬೀಳಬಾರದು, ನಾನೇ ಅನುಭವಿಸಬೇಕು. ನಾನು ಬಿದ್ದರೆ ನಾನೇ ಅನುಭವಿಸಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನೀವು ಬಿದ್ದರೆ ನೀವೇ ಅನುಭವಿಸಬೇಕು. ನಿಮ್ಮ ಮನೆಯಲ್ಲಿ ಎಲ್ಲರೂ ಪಾಪ ಮಾಡಿದರೆ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಕೆಟ್ಟದಾಗುತ್ತದೆ. ಅದಕ್ಕೆ ನೀವು ಕಣ್ಣೀರಿಂದ ಪ್ರಾರ್ಥಿಸಬೇಕು. ಎದಕ್ಕೆ? ದೇವರೇ, ಯಾರು ಪಾಪವಿಲ್ಲದೆ ಜೀವನ ಮಾಡಬೇಕು, ಅವರಿಗೆ ಪಾಪದ ಬಗ್ಗೆ ತಿಳುವಳಿಕೆ ಕೊಡಬೇಕು. ಇದೇ ನೀವು ದೊಡ್ಡವರಾಗಿ ಪ್ರಾರ್ಥನೆ ಮಾಡಬೇಕಾಗಿರುವುದು ನಿಮ್ಮ ಮಕ್ಕಳಿಗೆ, ಒಬ್ಬರಿಗೊಬ್ಬರಿಗೂ. ಹಲ್ಲೆಲೂಯ. ಆದಿಕಾಂಡ 4:7 ನಾವು ಓದುತ್ತೇವೆ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನ ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಬೇಕು. ದೇವರು ಕೇರಿಗೆ ಹೇಳ್ತಾ ಇರುವುದು, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ದೇವರ ನೀತಿಯನ್ನು ಮಾಡಿದರೆ ನೀವು ಆಶೀರ್ವದಿಸಲ್ಪಡುವುದಿಲ್ಲವೇ? ವಿ ಶುಡ್ ಬಿ zealous ಫಾರ್ ಗುಡ್ ವರ್ಕ್. ಏನು ಗುಡ್ ವರ್ಕ್? ದೇವರ ನೀತಿ. ದೇವರ ನೀತಿ ಅಂದರೆ ದೇವರ ಪಾತ್ರದಲ್ಲಿ ಬೆಳೆಯುವುದು, ಅಂದರೆ ನಾವು ಒಬ್ಬರನ್ನು ಸಹಿಸುವುದು, ಕ್ಷಮಿಸುವುದು, ಪೇಷನ್ಸ್ ತೋರಿಸುವುದು ಮತ್ತು ದೇವರ ಸೇವೆ. ಪಾಸ್ಟಷ್ಟು ಹೇಳಿದ್ರು ವಿಶ್ವಾಸಿಗಳು ದೇವರ ಸೇವೆ ಮಾಡುವುದಿಲ್ಲ. ಯಾಕೆ ನಾನು ಹೇಳುವುದು? ನಿಮಗೆ ಆಶೀರ್ವಾದ ಸಿಗುತ್ತದೆ, ಅದು ಒಳ್ಳೆ ಕೆಲಸ. ದೇವರ ಕೆಲಸ ಮಾಡುವುದು ಯಾರು? ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ನೀವು ಮಾಡಲಿಲ್ಲದಿದ್ದರೆ ಯಾರ್ಯಾರು ಚರ್ಚಲ್ಲಿ ಬರಲಿಲ್ಲ ಅವರಿಗೂ ಬರುವುದೇ ಬೇಡ. ಯಾಕೆಂದ್ರೆ ಅವರಿಗೆ ವಿಶ್ವಾಸವಿಲ್ಲ. ಅವರು ದೇವರ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಮಾಡಲಿಲ್ಲದಿದ್ದರೆ ಯಾರು ದೇವರ ಸೇವೆ ಮಾಡ್ತಾರೆ? ದೇವರ ಮಕ್ಕಳೇ, ಇದೆಷ್ಟು ನಿಮಗೆ ತಿಳುವಳಿಕೆ ಇಲ್ಲ. ನಾನು ಹೇಳಿಕೊಟ್ರೆ ಒಳ್ಳೆ ಕೆಲಸ. ನೀವು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ನಮ್ಮ ಪಾಪದ
ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪಾಪದ ಸ್ವರೂಪವು, ದ ನೇಚರ್ ಆಫ್ ಅವರ್ ಸಿನ್. ನಮ್ಮ ಪಾಪಗಳು ನಮ್ಮದೇ ಶತ್ರು. ನಿಮ್ಮ ಹಸ್ಬೆಂಡ್ ಅಲ್ಲ ನಿಮ್ಮ ಶತ್ರು, ನಿಮ್ಮ ಮಕ್ಕಳೆಲ್ಲ ನಿಮ್ಮ ಶತ್ರು, ನಿಮ್ಮ ಹೆಂಡತಿ ಅಲ್ಲ ನಿಮ್ಮ ಶತ್ರು, ನಿಮ್ಮ ಪಕ್ಕದ ಮನೆಯವರೆಲ್ಲ ನಿಮ್ಮ ಶತ್ರು. ಹೌದು, ಅವರು ನಿಮ್ಮನ್ನು ಆಕ್ರಮಣ ಮಾಡಕ್ಕೆ ಬರ್ತಾ ಇರಬಹುದು, ಆದರೆ ನೀವು ದೇವರ ನೀತಿಯಲ್ಲಿ ಜೀವನ ಮಾಡಿದರೆ ಏನು ಕಟ್ಟದ ಆಗುವುದಿಲ್ಲ. ದೇವರ ಮಕ್ಕಳೇ, ನಿಮ್ಮ ವೆಪನ್ ಏನು? ದೇವರ ರೈಚಸ್ನೆಸ್. ನೀವದು ಎತ್ಕೊಂಡಿಲ್ಲದಿದ್ದರೆ ನಿಮಗೆ ಆಕ್ರಮಣ ಉಂಟಾಗುತ್ತದೆ. ಇನ್ನು ಸ್ಪಷ್ಟವಾಗಿ ನಾನು ಹೇಳಿಕೊಡ್ಬೇಕಾ? ಇನ್ನು ಸಿಂಪ್ಲಿಫೈ ಮಾಡಿ ನಾನು ವಿಶ್ವಾಸಿಗಳಿಗೆ ಹೇಗೆ ತಿಳಿಸಬೇಕು ಅಂತ ನನಗೂ ಗೊತ್ತಿಲ್ಲ, ಸ್ಪೆಷಲಿ ಟು ದ ಕ್ರೈಸ್ಟ್ ವೇ ಮೆಂಬರ್ಸ್. ನಾನು ಕಷ್ಟಪಟ್ಟು ನಿಮಗೆ ಹೆಂಗೆ ಅರ್ಥ ಮಾಡಿಸ್ಕೊಡ್ಬೇಕು, ಹಂಗೆ ನಾನು ನೋಡಿ ನನ್ನ ಬುಕ್ ನೋಡಬೇಕು ಎಲ್ಲ ಕಡೆ. ಇನ್ನೂ ಒಂದು ಲಿಸ್ಟ್ ತಕೊಂಡ್ ಬಂದಿದೆ. ಆವಾಗ ದೇವರೇನೋ ಹೇಳಿಕೊಟ್ಟಿದ್ದಾರೆ, ನಿಮಗೆ ಅರ್ಥವಾಗಬೇಕು. ಅದೊಂದು ಚಿಕ್ಕ ತುಂಡಲ್ಲಿ ನಾನು ಬರೆದಿಟ್ಟು ಬಂದಿದೆ. ನನ್ನ ಬುಕ್ ನೋಡಬೇಕು, ಅಲ್ಲಿ ಇಲ್ಲಿ ಎಲ್ಲ ಬರೆದಿಟ್ಟಿದೆ. ನಿಮಗೆ ಹೆಂಗೆ ಸಿಂಪ್ಲಿಫೈ ಮಾಡಿ ನಿಮಗೆ ಅರ್ಥ ಮಾಡಿಸ್ಕೊಡ್ಬೇಕು. ಸುಮ್ಮನೆ ಹಂಗೆ ನಾನು ಪ್ರೀಚ್ ಮಾಡಿಕೊಂಡು ಹೋಗ್ಬಹುದು, ಯಾರು ನನಗೆ ಕೇಳಲ್ಲ. ಆದರೂ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಕೆಲಸ ಮಾಡುತ್ತೇನೆ. ಅದೇ ದೇವರ ಕೆಲಸ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರ ಅಷ್ಟೊಂದು ನಿಮ್ಮ ಮೇಲೆ ಕೆಲಸ ಮಾಡಿದ್ರು ನೀವು ಅದು ತಕ್ಕೊಂಡಿಲ್ಲದಿದ್ದರೆ, ನಿಮಗೆ ಆಶೀರ್ವಾದ ಸಿಗುವುದಿಲ್ಲದಿದ್ದರೆ, ಹಲ್ಲೆಲೂಯಾ. ಸೊ ನಮ್ಮ ಪಾಪದ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪಾಪಗಳ ಬಯಕೆಯು ನಮಗೆ ವಿರುದ್ಧವಾಗಿದೆ, ನಾವು ಅದರ ಮೇಲೆ ಆಳಬೇಕು. ಪ್ರತಿದಿನ ನಾವು ದೇವರ ವಾಕ್ಯದ ಪ್ರಕಾರ ಸರಿಯಾದದನ್ನು ಮಾಡಲು ಆಯ್ಕೆ ಮಾಡಬಹುದು, ಅಥವಾ ನಮ್ಮನ್ನು ಹಿಂದಿಕ್ಕಲು ನಾವು ಅನುಮತಿಸಬಹುದು. ಪ್ರತಿದಿನ ನನಗೆ ತುಂಬಾ ದೇವರ ಉಪಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ನನಗೆ ಅಷ್ಟೊಂದು ದುಃಖ ಇದೆ ದೇವರ ಮಕ್ಕಳೇ. ದೇವರ ಮಕ್ಕಳು ದೇವರ ದಾರಿಯಲ್ಲಿ ಇಲ್ಲದಿದ್ದರೆ ನಾವೆಲ್ಲ ಯಾಕೆ ಸೇವೆ ಮಾಡಬೇಕು? ದೇವರು ಕರೆದ್ರು ಪಾಸ್ಟರ್ಸ್ನ, ಬನ್ನಿ ನನ್ನ ಕೆಲಸ ಮಾಡಿ. ತುಂಬಾ ಪಾಸ್ಟರ್ಸು ತುಂಬಾ ಫೇತ್ಫುಲ್ ಆಗಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ, ಆದರೂ ಜನರಿಗೆ ಗೊತ್ತಾಗೋದಿಲ್ಲ. ಅವರಿಗೂ ತುಂಬಾ ನೋವಾಗುತ್ತದೆ. ನೀವು ಬೆಳೆದರೆ ನಮಗೆ ಖುಷಿ ಆಗುತ್ತದೆ, ಚರ್ಚ್ ಬೆಳೆದರೆ ಪಾಸ್ಟರ್ಸ್ಗೆ ಖುಷಿ ಆಗುತ್ತದೆ. ದೇವರ ಖುಷಿನೇ ಪಾಸ್ಟರ್ಸ್ನ ಖುಷಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಾವು ಪಾಪ ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ಇವತ್ತು ನಾನು ಪಾಪ ಮಾಡಲ್ಲ, ಏನೇ ಬಂದ್ರು ನಾನು ಪಾಪ ಮಾಡಲ್ಲ, ದೇವರೇ ನನಗೆ ಶಕ್ತಿ ಕೊಡಿ. ಎಚ್ಚರವಾಗಿತ್ತು ಪ್ರಾರ್ಥಿಸಿ. ಸ್ಟೇ ಅವೇಕ್ ಆ್ಯಂಡ್ ಪ್ರೇ. ಏನು ನೀವು ನೋಡಿಕೊಂಡು ಪ್ರೇಯರ್ ಮಾಡಬೇಕು? ನೀವೆಲ್ಲೆಲ್ಲಿ ಬೀಳ್ತೀರಿ ಎಂದು ನಿಮಗೆ ಮಾತ್ರ ಗೊತ್ತು. ನಿಮ್ಮ ವೀಕ್ನೆಸಸ್ ಎಲ್ಲೆಲ್ಲಿ ಇದೆ ಅಂತ ನಿಮಗೆ ಮಾತ್ರ ಗೊತ್ತು, ಸೇಟಾನಿಗೆ ಗೊತ್ತು. ಅವನ ಅಲ್ಲೇನೆ ಪ್ರಲೋಭನೆ ತರುವುದು. ಇದೆಲ್ಲ ನಾನು ಹೇಳಿದರೆ ನಿಮಗೆ ಅರ್ಥವಾಗುವುದಿಲ್ಲ. ಪಿಶಾಚಿಯ ವರ್ಕ್ ನೀವು ನೋಡ್ತಾ ಇದ್ದೀರಿ, ದೇವರ ವರ್ಕ್ ನೋಡ್ತಾ ಇದ್ದೀರಾ? ಹೇಗೆ ನೀವು ದೇವರ ವರ್ಕ್ ನೋಡಬೇಕು? ನಾನು ಹೇಳಿಕೊಡುವ ಪ್ರಕಾರ ಜೀವನ ಮಾಡಿರಿ, ದೇವರ ವರ್ಕ್ ನೀವು ನೋಡಬಹುದು. ಹಲ್ಲೆಲೂಯಾ. ಪ್ರತಿದಿನ ನಾವು ದೇವರ ವಾಕ್ಯದ ಪ್ರಕಾರ ಸರಿಯಾದದನ್ನು ಮಾಡಲು ಆಯ್ಕೆ ಮಾಡಬಹುದು, ಅಥವಾ ನಮ್ಮನ್ನು ಹಿಂದಿಕ್ಕಲು ನಾವು ಅನುಮತಿಸಬಹುದು. ಪಾಪವು ನಮ್ಮನ್ನು ಹಿಡಿಯುತ್ತದೆ ಎಂದು ಆದಿಕಾಂಡ 4:7 ನಾವು ಓದಿದ್ದೇವೆ. ಅಂದರೆ ಪಾಪವು ಪಾಪಿಗೆ ಮರುಪಾವತಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಪಾಪವು ನಮ್ಮನ್ನು ಹಿಡಿಯುತ್ತದೆ. ಪಾಪವು ಪಾಪಿಗೆ ಮರುಪಾವತಿ ಕೊಡುವ ಶಕ್ತಿಯನ್ನು ಹೊಂದಿದೆ. ನೀವು ಪಾಪ ಮಾಡಿದರೆ ನಿಮಗೆ ಸಿಕ್ಕುತ್ತದೆ. ಏನೇ ಆದರೂ ಸುಳ್ಳು ಹೇಳಿದರು, ಪಾಸ್ಟರ್ಗೆ ಸುಳ್ಳೇ ಹೇಳುವುದು. ಅದು ಒಂದು ಪಾಸ್ಟರ್ಗೆ ಸುಳ್ಳು ಹೇಳಿದರೆ ಏನೇ ಹೇಳಿದ್ರು, ಏನೇ ಮಾಡಿದ್ರು, ಹಲ್ಲೆಲೂಯಾ. ಪಾಪದ ಅಂತಿಮ ಮರುಪಾವತಿ ನರಕವಾಗಿದೆ. ನಾವು ಈ ಜಗತ್ತಿನಲ್ಲಿ ವಾಸಿಸುತ್ತಿರುವಾಗ ನಾವು ಮಾಡುವ ಪಾಪಗಳಿಗೆ ನಾವು ತೀರ್ಪು ಹೊಂದುತ್ತೇವೆ. ಪಾಪವು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲು ದೇವರನ್ನು ನಿಲ್ಲಿಸುತ್ತದೆ. ಹೃದಯದಲ್ಲಿ ಪಾಪ ಇಟ್ಕೊಂಡು ನಾವು ಪ್ರಾರ್ಥಿಸಿದರೆ
ದೇವರು ಉತ್ತರಿಸುವುದಿಲ್ಲ. ಮೊದಲನೇ ಪೇತ್ರನು 3:7, ಕೀರ್ತನೆಗಳು 66, 11, 19. ಕೀರ್ತನೆಗಳು 66, 11 ನಾವು ಓದುತ್ತೇವೆ. ಕೀರ್ತನಗಾರನು ಬರೆಯುತ್ತಿದ್ದಾನೆ, ನನ್ನ ಹೃದಯದಲ್ಲಿ ಅಪರಾಧವನ್ನು ನಾನು ಆಶಿಸಿದರೆ ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ವಿಶ್ವಾಸಿಗಳಿಗೆ ಅಂತ ನಂಬಿಕೆಯೇ ಇಲ್ಲ. ಹಲ್ಲೆಲೂಯ. ಯಾಕೋಬನು 4:6 ಬರೆದಿದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೆಮ್ಮೆಯ ವಿಶ್ವಾಸಗಳನ್ನು ದೇವರು ಎದುರಿಸುತ್ತಾನೆ. ದೇವರು ಅವರಿಗೆ ವಿರುದ್ಧವಾಗಿದ್ದಾನೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೇವರು ಅವರ ಮೇಲೆ ಕರುಣೆ ತೋರಿಸುವುದಿಲ್ಲ. ದೇವರು ಹೇಳುವುದನ್ನು ಮಾಡಲು ನಾವು ಸಿದ್ಧರಿಲ್ಲದಿದ್ದರೆ ಅಥವಾ ಗಂಭೀರವಾಗಿಲ್ಲದಿದ್ದರೆ ನಮ್ಮನ್ನು ಹೆಮ್ಮೆಯ ಜನರು ಎಂದು ಕರೆಯಲಾಗುತ್ತದೆ. ವಿಶ್ವಾಸಿಗಳು ದೇವರು ಹೇಳುವುದನ್ನು ಮಾಡಕ್ಕೆ ಸಿದ್ಧರಿಲ್ಲದಿದ್ದರೆ, ಅಲ್ಲಾಂದರೆ ಗಂಭೀರವಾಗಿಲ್ಲದಿದ್ದರೆ ಅವರನ್ನು ಏನು ಹೇಳುವುದು? ಹೆಮ್ಮೆಯ ಜನರು. ಏನು ಇಲ್ಲಿ ಬರೆದಿದೆ? ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ. ಗಾಡ್ ಈಸ್ ಅಗೇನ್ಸ್ಟ್ ಯು. ಯಾರು ಹೆಮ್ಮೆಯ ಜನರು ಎಂದು ಗೊತ್ತಾಯ್ತಾ ದೇವರ ಮಕ್ಕಳೇ? ಚರ್ಚಲ್ಲಿ ಬರುವರೆಲ್ಲ ದೀನರು ಎಂದು ನೀವು ತಿಳ್ಕೊಳ್ಳಬಾರದು. ಪ್ರಾರ್ಥಿಸುವರೆಲ್ಲ ದೀನರು ಎಂದು ನೀವು ತಿಳ್ಕೊಳ್ಳಬಾರದು. ಯಾರು ದೀನರು? ದೇವರೇನು ಹೇಳಿದ್ರು, ಎಷ್ಟೇ ಕಷ್ಟವಾದರೂ ನಾನು ಮಾಡುತ್ತೇನೆ, ನನ್ನ ಒಳ್ಳೆಯದಕ್ಕಲ್ಲ ದೇವರು ಹೇಳುವುದು. ನೀವೇ ಯೋಚನೆ ಮಾಡಿ. ಎಷ್ಟೇ ಕಷ್ಟವಾದರೂ ದೇವರು ಹೇಳುವುದು, ದೇವರಿಗೆ ರೆಸ್ಪೆಕ್ಟ್ ಕೊಟ್ಟು, ದೇವರಿಗೆ ಓನರ್ ಕೊಟ್ಟು ಮಾಡುವವರು ದೀನರು. ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆದರೆ ಯಾರ್ಯಾರು ಇಲ್ಲ ನನಗಿದು ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಎಂದು ನೀವು ತಿಳ್ಕೊಂಡ್ರೆ, ಆದರೆ ಯು ಆರ್ ನಾಟ್ ಸೀರಿಯಸ್. ನೀವು ಗಂಭೀರವಾಗಿಲ್ಲದಿದ್ದರೆ ನಿಮ್ಮನ್ನು ಅಹಂಕಾರಿ ಎಂದು ಬೈಬಲ್ ಕರೆಯುತ್ತದೆ. ಏನಾಗುತ್ತದೆ? ದೇವರು ಎದುರಿಸುತ್ತಾರೆ. ಗಾಡ್ ಈಸ್ ಅಗೇನ್ಸ್ಟ್ ಯು. ಸಿ ದ ಟ್ರೂತ್. ಎಲ್ಲಿ ಇದೆ ಟ್ರೂತ್? ವಿಶ್ವಾಸಿಗಳು ಹೆಂಗೆ ಜೀವನ ಮಾಡುತ್ತಾರೆ. ಈ ಟ್ರೂತ್ ಎಲ್ಲ ನಾವು ಹೇಳಿಕೊಟ್ರೆ ತುಂಬಾ ವಿಶ್ವಾಸಿಗಳಿಗೆ ಬೇಡ ಅದು, ಅಲ್ಲವೇ? ನೀವೇ ಹೋಗಿ ಅರ್ಥ ಮಾಡಿಸ್ಕೊಡ್ಬೇಕು. ನಿಮ್ಮ ಮನೆಯವರಿಗೆ, ನಿಮ್ಮ ನೆಂಟರಿಗೆ ನೀವು ದೇವರ ಕೆಲಸ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಜನರು ಡೈಲಿ ದೇವರ ಕೆಲಸ ಮಾಡ್ತೀರಿ? ನೀವೇನು ಮಾಡ್ತಾ ಇದ್ದೀರಿ? ದೇವರ ಕೆಲಸ ದೇವರಿಗೆ ಮಾಡಿದರೆ ನೀವು ಅನುಗ್ರಹಿಸಲ್ಪಡ್ತೀರಿ, ಅಲ್ಲವೇ? ಇದು ಪಾಸ್ಟರ್ ಅಷ್ಟೊಂದು ಹೇಳಿದ್ರು ಯಾಕೆ ನಿಮಗೆ ಮಾಡಕ್ಕಾಗುವುದಿಲ್ಲ? ಇದು ಪಾಸ್ಟರ್ಗೋಸ್ಕರ ಮಾಡುವುದು, ನಿಮಗೋಸ್ಕರ. ಹಲ್ಲೆಲೂಯ. ನಮ್ಮ ಪಾಪಗಳು ನಮ್ಮ ಶತ್ರು. ನಮ್ಮ ಪಾಪಗಳು ನಮಗೆ ಅಪಾಯಕಾರಿ. ನಮ್ಮ ಸ್ವಂತ ಪಾಪಗಳು ನಮಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ದೇವರ ಮಕ್ಕಳೇ, ನಮ್ಮ ಪಾಪಗಳು ನಮ್ಮ ಒಳಗಡೆ ವಾಸಿಸುವ, ನಮ್ಮನ್ನು ಕೊಲ್ಲುವ ವಿಷ. ವಿಷ. ಆ ವಿಷ ಇಟ್ಕೊಂಡು ನಾವೆಲ್ಲರೂ ಜೀವನ ಮಾಡುತ್ತಾ ಇದ್ದರೆ ನಮ್ಮ ಅನುಗ್ರಹ ಕೊಲ್ಲುತ್ತದೆ, ನಮ್ಮ ಸಂತೋಷ ಸಮಾಧಾನ ಕೊಲ್ಲುತ್ತದೆ, ನಮ್ಮ ಆರೋಗ್ಯ ಕೊಲ್ಲುತ್ತದೆ. ವಿಷ ಇದು. ವಿಶ್ವಾಸಿಗಳಿಗೆ ಎಷ್ಟು ತಿಳಿಸಿಕೊಟ್ರು, ಬೈಬಲಲ್ಲಿ ಬರೀದೇ ಬರೆದಿರೋದು. ಪಾಸ್ಟರ್ಸ್ ಎಷ್ಟು ತಿಳಿಸಿಕೊಟ್ರು, ಯಾಕೆ ಅರ್ಥವಾಗುವುದಿಲ್ಲ ಅಂತ ನನಗೆ ತುಂಬಾ ದುಃಖ ಬರ್ತದೆ. ಯಾಕೆ ವಿಶ್ವಾಸಿಗಳು ಇದು ನೋಡಲ್ಲ? ನಮ್ಮ ಯೂಟ್ಯೂಬ್ ಚಾನೆಲ್ ತುಂಬಾ ವಿಶ್ವಾಸಿಗಳು ಯಾರೇ ನೋಡಲ್ಲ. ಯಾಕೆ? ಅವರಿಗೆ ಬೇಡ, ಇದು ಬೇಕಾಗಿರುವರಿಲ್ಲ ಈ ಲೋಕದಲ್ಲಿ. ಹಲ್ಲೆಲೂಯ. ಅದಕ್ಕಾಗಿಯೇ ಮತ್ತಾಯ 5:30 ಯೇಸುದೇವರು ಹೇಳಿದರು, ನಿನ್ನ ಬಲಕೈ ನಿನಗೆ ಅಭ್ಯಂತರವಾಗಿದ್ದರೆ ಅದನ್ನು ಕಡಿದು ನಿಮ್ಮಿಂದ ಬೀಸಾಡಿ ಬಿಡು. ಯಾಕೆಂದರೆ ನಿನ್ನ ಇಡೀ ಶರೀರವು ನರಕದಲ್ಲಿ ಹಾಕಲ್ಪಡುವುದಕ್ಕಿಂತ ನಿನ್ನ ಅಂಗಗಳಲ್ಲಿ ಒಂದು ನಾಶವಾಗುವುದು ನಿನಗೆ ಲಾಭವಾಗಿದೆ. ನಿನ್ನ ಕೈ ನಿನಗೆ ಅಭ್ಯಂತರವಾಗಿದೆ. ಇಫ್ ಯುವರ್ ಹ್ಯಾಂಡ್ ಈಸ್ ಸಿನ್ನಿಂಗ್, ಕಟ್. ನಮ್ಮ ಎಲ್ಲ ಪಾರ್ಟ್ಸು ಕಟ್ ಮಾಡಬೇಕು, ಆದರೆ ಅಲ್ಲವೇ? ದೇವರು, ನಾನಲ್ಲಿ ಇಲ್ಲಿ ಬರೆದಿರುವುದು, ಯೇಸುದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಲಗೈ ನನಗೆ ಅಭ್ಯಂತರವಾಗಿದ್ದರೆ ಅದನ್ನು ಕಡಿದು ನಿಮ್ಮಿಂದ ಬೀಸಾಡಿ ಬಿಡು. ವಿಶ್ವಾಸಿಗಳಿದ್ದ ನನ್ನ ಬಗ್ಗೆ ಎಲ್ಲ ಬರೆದಿರುವುದು. ನಾನು ಸ್ವರ್ಗಕ್ಕೆ ಸೇರುತ್ತೀನಿ, ನಿನ್ನ ರಕ್ತದಲ್ಲಿ ತೊಳೆದು ಬರ್ತೀನಿ ರಾಜ. ಎಷ್ಟು ಒಳ್ಳೆ ಹಾಡು. ನಿನ್ನ ರಕ್ತದಲ್ಲಿ ತೊಳೆದು ಬರ್ತೀನಿ ದೇವ, ನಿನ್ನ ರಕ್ತದಲ್ಲಿ ತೊಳೆದು ಆಶೀರ್ವದಿಸು ದೇವ. ಆಶೀರ್ವದಿಸ್ತಾರ? ಅಷ್ಟು ತೊಳೆದ್ರು ವಿಶ್ವಾಸಿಗಳು ಅವರ ಪಾಪದಿಂದ ಮುಂದೆ ಬರುವುದಿಲ್ಲ.
ತೊಳೆದು 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 ಅವರಿಗೆ ಆಶೀರ್ವಾದ ಬರ್ತಾ ಇದೆಯಾ? ರೋಗ ವಾಸಿ ಆಗ್ತಾ ಇದೆಯಾ? ಹೇಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಆದ್ದರಿಂದ ಪ್ರಲೋಭಕ ಮತ್ತು ಆರೋಪಿ ಆಗಿರುವ ನಮ್ಮ ಶತ್ರುವಿನ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಅವನು ನಮ್ಮ ಪ್ರಲೋಭಕ, ಅವನು ಹಗಲಿರುಳು ದೇವರ ಮುಂದೆ ನಮ್ಮನ್ನು ಆರೋಪಿಸುವ ಶತ್ರು ಎಂಬ ಅರಿವಿನೊಂದಿಗೆ ನಾವು ಬದುಕಬೇಕು. ಇವತ್ತಿನ ಮೆಸೇಜು ನೀವು ಕೇಳಿಸ್ಕೊಳ್ಳಬೇಕು. ನೋಡಿ, ನಾನು ಇಂಗ್ಲಿಷಲ್ಲಿ ಏನು ಪ್ರೀಚ್ ಮಾಡ್ತೀಯೋ ಅದಲ್ಲ ನಾನು ಕನ್ನಡದಲ್ಲಿ ಪ್ರೀಚ್ ಮಾಡುವುದು. ಹೌದು, ಅದೇ ಸಬ್ಜೆಕ್ಟ್ ಇರಬೇಕು, ಆದರೆ ಪಾಯಿಂಟ್ಸ್ ತುಂಬಾ ಡಿಫರೆನ್ಸ್ ಇರುತ್ತದೆ. ಎರಡೂ ನೀವು ಕೇಳಿಸ್ಕೊಳ್ಳಬೇಕು. ತುಂಬಾ ಜನರು ಇಂಗ್ಲಿಷ್ ಕೇಳಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಕನ್ನಡ ಕೇಳಿಸ್ಕೊಳ್ಳೋದಿಲ್ಲ. ನನಗೆ ಗೊತ್ತು, ಎಷ್ಟು ಸೋಮಾರಿಗಳು ನೀವು. ಎದಕ್ಕೆ? ನನಗೋಸ್ಕರ ನೀವು ಕೇಳಿಸ್ಕೊಳ್ಳೋದು. ನಿಮಗೆ ಎಷ್ಟೊಂದು ಅರಿವು ಸಿಗುತ್ತದೆ. ಈ ಆತ್ಮೀಯ ಅರಿವು ಸಿಕ್ಕಿದರೆ ನಿಮಗೆ ಲಾಟರಿ ಸಿಗುವಂತೆ ನಿಮಗೆ ಗೊತ್ತಾ? ಆದರೆ ಅದು ಮಾತ್ರ ಬೇಡ. ಯಾಕೆ? ಪಾಸ್ಟರ್ನ ಮೆಸೇಜ್ ಯೂಟ್ಯೂಬ್ ಅಲ್ಲಿ ಇದೆಯಲ್ಲ, ತುಂಬಾ ಎಂಟರ್ಟೈನ್ಮೆಂಟ್ಸ್. ಯೂಟ್ಯೂಬ್ ಅಡಿಕ್ಟರ್ಸ್. ಆದರೂ ಪಾಸ್ಟರ್ನ ಮೆಸೇಜ್ ನೋಡುವುದಿಲ್ಲ. ಯೂಟ್ಯೂಬ್ ಅಡಿಕ್ಟರ್ಸ್. ಪಾಸ್ಟರ್ನ ಮೆಸೇಜ್ ಅಡಿಕ್ಟರ್ಸ್ ಅಲ್ಲ ಅವರು. ಅದು ನೋಡುವುದೇ ಇಲ್ಲ, ಒಂದು ಕಮೆಂಟು ಹಾಕೋದಿಲ್ಲ. ಇದೆಲ್ಲ ದೇವರು ನೋಡ್ತಾ ಇದ್ದಾರೆ, ಪಿಶಾಚಿನೂ ನೋಡ್ತಾ ಇದ್ದಾನೆ. ಅದಕ್ಕೆ ನಿಮಗೆ ತುಂಬಾ ಪ್ರಲೋಭನೆಗಳು ಬಂದೇ ಬರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಮ್ಮ ಶತ್ರುವಿನ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಅವನು ಪ್ರಲೋಭಕ ಮತ್ತು ಅವನು ಆರೋಪಿಸುವ ನಮ್ಮ ಶತ್ರು. ಮತ್ತಾಯ 6:13 ಯೇಸುದೇವರು ನಮಗೆ ಈ ಪ್ರಾರ್ಥಿಸುವುದಕ್ಕೆ ಕಲಿಸಿಕೊಟ್ಟರು. ನನ್ನನ್ನು ಪ್ರಲೋಭನೆಗಳಿಗೆ ಕರೆದೊಯ್ಯಬೇಡಿ. ಡೈಲಿ ಎಚ್ಚರವಾಗಿತ್ತು. ಡೈಲಿ ಒಂದು ಸಾರಿ ಅಲ್ಲ ಅದು ಪ್ರಾರ್ಥಿಸುವುದು. ಯಾವಾಗಲೂ ನಾವಿದು ಪ್ರಾರ್ಥಿಸುತ್ತಾ ಇರಬೇಕು. ಎಲ್ಲಿ ಹೋಗಿದ್ರು ನೀವು, ಮಾಲಲ್ಲಿ ಹೋಗಿದ್ರು, ವಾಕಿಂಗ್ ಹೋಗಿದ್ರು, ಎಲ್ಲಿ ಹೋಗಿದ್ರು ನೀವು ಇದು ಪ್ರಾರ್ಥಿಸುತ್ತಾ ಇರಬೇಕು. ಯಾವಾಗ ನಾವು ಪಾಪದಲ್ಲಿ ಬೀಳುತ್ತೇವೆ ಎಂದು ಗೊತ್ತಿರುವುದಿಲ್ಲ. ಈ ಪ್ರಾರ್ಥನಾ ನಮಗೆ ಯಾವಾಗಲೂ ಉಂಟಾಗಬೇಕು. ಹಲ್ಲೆಲೂಯಾ. ಯೇಸು ನಮಗೆ ಪ್ರಾರ್ಥಿಸಲು ಕಲಿಸಿದ ಈ ಪ್ರಾರ್ಥನೆಯು ನಮಗೆ ನಿರ್ಲಕ್ಷಿಸುವುದಕ್ಕೆ ಆಗುವುದಿಲ್ಲ. ನಾವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಸತ್ಯವೆಂದರೆ, ಯೇಸು ಅಥವಾ ಪೀಟರು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರಲಿಲ್ಲ, ಆದರೆ ಜನರ ಗುಂಪಿನೊಂದಿಗೆ ಮಾತನಾಡುತ್ತಿದ್ದರು, ಅಲ್ಲವೇ? ಯೇಸುದೇವರು ಒಬ್ಬರಿಗೊಬ್ಬರಿಗೆ ಹೇಳ್ತಾ ಇರುವುದು ಅಲ್ಲ, ಶಿಷ್ಯರಿಗೆ. ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರತ್ಯೇಕವಾಗಿ ಬದುಕಲು ಸಾಧ್ಯವಿಲ್ಲ. ನಾವು ಚರ್ಚ್ ಎಂಬ ಸಮುದಾಯದ ಗುಂಪಿನೊಂದಿಗೆ ನಾವು ಬದುಕಬೇಕು. ಚರ್ಚ್ ಮನುಷ್ಯನ ಸಂಸ್ಥೆ ಅಲ್ಲ, ಅದು ಕ್ರಿಸ್ತನ ದೇಹ. ಚರ್ಚ್ ಅಂದರೆ ಅದೊಂದು ಇನ್ಸ್ಟಿಟ್ಯೂಟ್ ಅಲ್ಲ, ಒಂದು ಬಿಲ್ಡಿಂಗ್ ಅಲ್ಲ, ಅದು ಕ್ರಿಸ್ತನ ದೇಹ. ನೀವು ಅರ್ಥ ಮಾಡಿಕೊಳ್ಳಿ. ಬಿ ಸೀರಿಯಸ್ ದೇವರ ಮಕ್ಕಳೇ. ವಾಟ್ ಇಸ್ ಚರ್ಚ್ ಅಂತ? ನೀವು ಚರ್ಚ್ಗೋಸ್ಕರ ಕೆಲಸ ಮಾಡಬೇಕು ಅಂದರೆ ನೀವು ಯೇಸುವಿನ ದೇಹಕ್ಕೆ ಕೆಲಸ ಮಾಡಬೇಕು. ಯು ಆರ್ ನಾಟ್ ರೆಡಿ. ಜಸ್ಟ್ ಥಿಂಕ್. ದೇವರು ಹೇಳ್ತಾ ಇದ್ದಾರೆ, ನನ್ನ ದೇಹಕ್ಕೆ ನೀವು ಕೆಲಸ ಮಾಡಿ. ಎಷ್ಟು ಜನ ಮಾಡ್ತಾ ಇದ್ದಾರೆ ದೇವರ ಕೆಲಸ, ದೇವರ ದೇಹಕ್ಕೆ? ಡೈಲಿ ನಾವು ಎಚ್ಚರಿಸಬೇಕು, ಡೈಲಿ ನಾವು ಪ್ರೋತ್ಸಾಹಿಸಬೇಕು. ಇಲ್ಲದಿದ್ದರೆ ಪಾಪವು ನಮ್ಮ ಒಳಗಡೆ ಕಠಿಣವಾಗುತ್ತದೆ. ಸಿನ್ ವಿಲ್ ಹಾರ್ಡನ್ ದ ಹಾರ್ಟ್. ಸೊ ಎನ್ಕರೇಜ್ ಈಚ್ ಅದರ್ ಡೈಲಿ. ಇದು ಎಲ್ಲಿ ಮಾಡಬೇಕು? ಚರ್ಚಿನಲ್ಲಿ. ಎಷ್ಟು ಜನ ಮಾಡ್ತಾ ಇದ್ದೀರಿ? ನೀವು ದೇವರನ್ನು ನಿರಾಕರಿಸುವುದಲ್ವಾ? ಅರ್ಥ ಮಾಡಿಕೋಬೇಕು ದೇವರ ಮಕ್ಕಳೇ ಇದೆಲ್ಲ. ಸೊ ಚರ್ಚ್ ಮನುಷ್ಯನ ಸಂಸ್ಥೆ ಅಲ್ಲ, ಅದು ಕ್ರಿಸ್ತನ ದೇಹ. ನಾವು ಏಕೈಕದ ಗುಂಪು ಚರ್ಚ್ ಆಗಿ ಬದುಕಿದಾಗ ಮಾತ್ರ ನಾವು ನಮ್ಮ ಶತ್ರುವನ್ನು ಗೆಲ್ಲಲು ಮತ್ತು ಯಶಸ್ವಿಯಾಗಿ ಬದುಕಲು ಸಾಧ್ಯ. ನಮಗೆ ಒಂದು ಶತ್ರು ಇದೆ, ನಮಗೆ ಒಂದು ಶತ್ರು ಇದೆ. ನಿಮಗೂ ನನಗೂ ಶತ್ರು ಇದೆ. ಈ ಲೋಕದಲ್ಲಿ ಇರುವ ಎಲ್ಲರಿಗೂ ಶತ್ರು ಇದೆ. ಆದರೆ ಯೇಸು ಕ್ರಿಸ್ತನಲ್ಲಿ ಯಾರ್ಯಾರು ಬರಲಿಲ್ಲ ಅವರಿಗೆ ಏನು ಮಾಡಕ್ಕಾಗಲ್ಲ. ಆ ಶತ್ರು ಏನೇನು ಮಾಡ್ತಾರೋ ಹಂಗೇ ಅವರಿಗೆ ಜೀವನ ಮಾಡಕ್ಕಾಗತ್ತೆ. ಆದರೆ ನಮಗೆ ಅವನ ಎದುರಾಗಿ ನಾವು ಯುದ್ಧ ಮಾಡಿ ನಮಗೆ ಜಯಿಸಬಹುದು. ದೇವರು ನಮಗೆ ಎಲ್ಲ ಕೊಟ್ಟಿದ್ದಾರೆ. ನಾವು ಒಂದು ಗುಂಪಿನಲ್ಲಿ ನಿಂತು ನಾವು ಜಯಿಸುವುದು, ಪ್ರತ್ಯೇಕವಾಗಿ ಜೀವನ ಮಾಡಿಕೊಂಡಲ್ಲ. ಈ ವಾಕ್ಯ ನೋಡಿ, ಮತ್ತಾಯ 16:18 ಯೇಸು ಪೇತ್ರನಿಗೆ ಹೇಳಿದ್ರು, ಪಾತಾಳ ಲೋಕದ ಬೆಲವು ತನ್ನ ಸಭೆಯನ್ನು ಸೋಲಿಸಲಾರೆನು. ಪಾತಾಳ ಲೋಕದ ಬೆಲವು ತನ್ನ ಸಭೆಯನ್ನು, ನಾವು ಒಂದು ಸಭೆಯಾಗಿ, ಒಂದು ಚರ್ಚ್ ಆಗಿ
ಯೇಸುವಿನ ದೇಹವಾಗಿ ನಾವು ನಿಂತ್ಕೊಂಡರೆ ಒಬ್ರಿಗೊಬ್ರು ನಾವು ಪ್ರೀತಿಸಿ ಸಹಾಯಿಸಿ ಬಲವಾಗಿ ನಿಂತ್ಕೊಳ್ಳುವುದಕ್ಕೆ ಪ್ರಾರ್ಥಿಸಿ ಹಂಗೆ ನಾವು ನಿಂತ್ಕೊಂಡ್ರೆ ಮಾತ್ರ ನಾವೊಂದು ಸಭೆಯಾಗಿರುವುದು. ಬರೀ ಸಭೆಯಲ್ಲಿ ಬರುವುದಂತ ನೀವು ಸಭೆ ಅಂತ ಅರ್ಥ ಇಲ್ಲ. ಹಲ್ಲೆಲೂಯಾ. ನೀವು ಕೆಲಸ ಮಾಡಬೇಕು ದೇವರ ಸಭೆಗೋಸ್ಕರ. ಸೈತಾನನ ಶಕ್ತಿಯ ವಿರುದ್ಧ ನಿಲ್ಲಲು ಶಕ್ತಿಯನ್ನು ಚರ್ಚ್ ಮಾತ್ರ ಹೊಂದಿದೆ. ಒಬ್ಬೊಬ್ಬರಾಗಿ ನಾವು ಹೊಂದಲಿಲ್ಲ. ಚರ್ಚ್ ಎಂದರೆ ಏಕತೆ ಇರುವ ಜನರ ಗುಂಪು, ಏಕತೆ ಇರುವ ಜನರ ಗುಂಪು, ಅದೇ ಚರ್ಚ್. ಪರಿಶುದ್ಧಾತ್ಮನ ಜೊತೆಗೆ ಫಸ್ಟ್ ಏಕತೆ ಬೇಕು. ಮತ್ತು ಪಾಸ್ಟರ್ಗೆ ಪರಿಶುದ್ಧಾತ್ಮನ ಜೊತೆಗೆ ಏಕತೆ ಇರ್ತದೆ. ಇಲ್ಲದಿದ್ದರೆ ಪಾಸ್ಟರ್ಗೆ ಚರ್ಚ್ ನಡೆಸೋಕ್ಕಾಗಲ್ಲ. ಮತ್ತು ಪಾಸ್ಟರ್ನ ಜೊತೆಗೆ ಏಕತೆ ಇರಬೇಕು. ಇದೆ ಆ ಗುಂಪು. ಹಲ್ಲೆಲೂಯಾ. ನೀವು ನಿಮ್ಮ ಚರ್ಚಿನೊಂದಿಗೆ ಏಕತೆಯಿಂದ ಜೀವಿಸಿದಾಗ ನಿಮ್ಮ ಶತ್ರುವನ್ನು ಸೋಲಿಸಬಹುದು. ಇಲ್ಲದಿದ್ದರೆ ಸೈತಾನನು ಖಂಡಿತವಾಗಿಯೂ ನಿಮ್ಮನ್ನು ನಾಶ ಮಾಡುವುದು. ನಿಮಗೆ ಶತ್ರು ಇದೆ. ನಿಮ್ಮ ಶತ್ರು ಯಾರು? ಪಿಶಾಚಿ. ಎಲ್ಲಿ ಇದ್ದಾನೆ ಅವನು? ನಿಮ್ಮ ಪಾಪ. ನಾವು ಪಾಪಗಳನ್ನು ಜಯಿಸಬೇಕು. ಪಾಪಗಳನ್ನು ಜಯಿಸಲಿಲ್ಲದಿದ್ದರೆ ನಮಗೆ ವಿಕ್ಟರಿ ಇಲ್ಲ. ಬರೀ ದೇವರೇ ನನ್ನನ್ನು ಶುಚಿ ಮಾಡಿ ಎಂದು ಹೇಳಿದರೆ ಆ ಪಾಪ ಎಲ್ಲ ನಮ್ಮ ಒಳಗಡೆ ಇಲ್ವಾ ದೇವರ ಮಕ್ಕಳೇ? ಮತ್ತು ಅದೇ ನಾವು ಮಾಡ್ತಾ ಇದ್ದೀವಲ್ಲ. ಹಲ್ಲೆಲೂಯಾ. ನಿಮಗೆ ಚರ್ಚ್ ಮತ್ತು ನಾಯಕ ಬೇಕು. ಬರೀ ಚರ್ಚ್ ಅಲ್ಲ, ಚರ್ಚು ಬೇಕು, ನಾಯಕ ಬೇಕು. ಇಬ್ರಿಯರಿಗೆ 13:17 ಬರೆದಿದೆ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವುದಕ್ಕೆ ನೋಡ್ರಿ. ಅವರು ವ್ಯಸನದಿಂದಿರೋದು ನಿಮಗೆ ಪ್ರಯೋಜನಕರವಲ್ಲ. ಇದು ನಿಮಗೆ ಅರ್ಥವಾಗುವುದಿಲ್ಲ. ಡೋಂಟ್ ಗ್ರೀವ್ ಯುವರ್ ಪಾಸ್ಟರ್. ಗ್ರೀವಿಂಗ್ ಪಾಸ್ಟರ್ಸ್ ಇಸ್ ನಾಟ್ ಗುಡ್ ಫಾರ್ ಯು. ಹೂಎವರ್ ಇಸ್ ಗ್ರೀವಿಂಗ್ ಪಾಸ್ಟರ್ಸ್, ದಟ್ ಇಸ್ ನಾಟ್ ಗುಡ್ ಫಾರ್ ಯು. ಬರ್ತಿದೆ. ಯಾಕೆ? ನಿಮ್ಮಿಂದ ಒಬ್ಬರು ಸಂತೋಷವಾಗಿದ್ದರೆ ನಿಮಗೆ ತುಂಬಾ ಆಶೀರ್ವಾದ ಸಿಗುತ್ತದೆ. ಆದರೆ ನಿಮ್ಮಿಂದ ಪಾಸ್ಟರ್ಸ್ಗೆ ವ್ಯಸನವಾಗಿದ್ದರೆ ನಿಮಗೆ ತುಂಬಾ ಕೆಟ್ಟದಾಗುತ್ತದೆ. ನಿಮಗೆ ಚರ್ಚು ಮತ್ತು ನಾಯಕ ಬೇಕು. ನಿಮಗೆ ನಾಯಕನ ಅಗತ್ಯವಾಗಿದ್ದೆ. ನಿಮಗೆ ನಾಯಕರ ಅಗತ್ಯವಿಲ್ಲದಿದ್ದರೆ ಇಬ್ರಿಯರಿಗೆ 13:17 ಬೈಬಲಿನಲ್ಲಿ ಸೇರಿಸಲಾಗುತ್ತಿರಲಿಲ್ಲ ಅಲ್ಲವೇ? ತುಂಬ ಜನರಿಗೆ ನಾಯಕರು ಬೇಡ. ಪಾಸ್ಟರ್ನ ಮೀಟೇ ಮಾಡುವುದಿಲ್ಲ. ಪಾಸ್ಟರ್ನ ಜೊತೆಗೆ ಸಹವಾಸನೇ ಇಲ್ಲ. ಕೆಲವರು ಚರ್ಚೆ ಬೇಡ. ದೇವರಿದ್ದಾರೆ, ಬೈಬಲ್ ಇದ್ದಾರೆ, ಪರಿಶುದ್ಧಾತ್ಮರಿದ್ದಾರೆ. ಮತ್ತೆ ಇದಕ್ಕೆ ಈ ವಾಕ್ಯ ಬರೆದಿರುವುದು. ತುಂಬ ಜನರು ಹೇಳ್ತಾರೆ ಪರಿಶುದ್ಧಾತ್ಮ ಇದ್ದಾರೆ, ಇದಕ್ಕೆ ಚರ್ಚ್ಗೆ ಹೋಗ್ಬೇಕು, ಬೈಬಲಲ್ಲಿ ಎಲ್ಲ ಬರೆದಿದೆ, ದೇವರಿದ್ದಾರೆ ಅಂತ. ಏನೇನು ತಪ್ಪು ನಂಬಿಕೆಯಲ್ಲಿ ಜೀವನ ಮಾಡುತ್ತಾರೆ. ನಿಮಗೆ ಒಂದು ನಾಯಕ ಬೇಕಾಗಿಲ್ಲದಿದ್ದರೆ ಈ ವಾಕ್ಯ ಇಲ್ಲಿ ಸೇರಿಸಲಾಗುತ್ತಿರಲಿಲ್ಲ ಅಲ್ಲವೇ? ನಿಮ್ಮನ್ನು ದೇವರ ನೀತಿವಂತ ರೀತಿಯಲ್ಲಿ ನಡೆಸಲು ಮತ್ತು ಸೈತಾನನಿಂದ ರಕ್ಷಿಸಲು ನಿಮಗೆ ನಾಯಕನ ಅಗತ್ಯವಿದೆ. ನಾಯಕನ ಡ್ಯೂಟಿ ಏನು? ಬರೀ ಪ್ರಾರ್ಥಿಸುವುದಲ್ಲ. ನೀವೇನು ತಿಳ್ಕೊಳ್ತೀರಾ? ಪಾಸ್ಟರ್ಸ್ ಅಂದರೆ ಪ್ರಾರ್ಥಿಸುವುದು, ಅದಲ್ಲ. ಅವರಿಗೆ ದೊಡ್ಡ ಡ್ಯೂಟಿ ಇದೆ, ನಿಮಗದು ಗೊತ್ತಾಗುವುದಿಲ್ಲ. ನಿಮ್ಮನ್ನು ನೀತಿಯ ದಾರಿಯಲ್ಲಿ ನಡೆಸಬೇಕು, ನಿಮ್ಮನ್ನು ಪಿಶಾಚಿನಿಂದ ರಕ್ಷಿಸಬೇಕು. ದೇ ಆರ್ ಇನ್ ದ ಫೋರ್ ಫ್ರಂಟ್. ಅವರಿಗೆ ಎಲ್ಲ ಅಟ್ಯಾಕ್ ಆಗುವುದು ನಿಮಗೆ ಗೊತ್ತಾದು. ಅದಕ್ಕೆ ಅವರಿಗೋಸ್ಕರ ತುಂಬಾ ಪ್ರಾರ್ಥಿಸಬೇಕು ಅಂತ. ಅವರಿಗೆ ಶಕ್ತಿ ಬೇಕು. ನಿಮಗೋಸ್ಕರ ಫೈಟ್ ಮಾಡುವುದಕ್ಕೆ ಅವರನ್ನ ಅಪಾಯಿಂಟ್ ಮಾಡಿರುವುದು. ಎಷ್ಟು ಜನ ಪಾಸ್ಟರ್ಗೋಸ್ಕರ ಚೆನ್ನಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಯಾರ್ಯಾರು ಅಂತ ನಿಮಗೆ ಗೊತ್ತು. ಯಾರ್ಯಾರು ಪ್ರಾರ್ಥಿಸುವುದಿಲ್ಲ. ಪಾಸ್ಟರು ಬೋಧಿಸಬೇಕಂದ್ರೆ ಪಾಸ್ಟರ್ಗೆ ಪ್ರಾರ್ಥನೆ ಬೇಕು. ಪೌಲು ಕೂಡ ಹೇಳಿರ್ಲಿಲ್ವಾ ಎಫೆಸದವರಿಗೆ 6:19, ನನಗೆ ನೀವು ಪ್ರಾರ್ಥಿಸಿ ನಾನು ಚೆನ್ನಾಗಿ ಬೋಧಿಸುವುದಕ್ಕೆ. ಪಾಸ್ಟರ್ಸ್ ಚೆನ್ನಾಗಿ ಬೋಧಿಸಬೇಕಂದ್ರೆ ಚರ್ಚ್ ಪ್ರಾರ್ಥಿಸಬೇಕು. ಎಷ್ಟು ಜನರು ನನಗೆ ಪ್ರಾರ್ಥಿಸುತ್ತಾ ಇದ್ದೀರಿ ಅಂತ ದೇವರಿಗೆ ಗೊತ್ತು. ನೀವು ಪ್ರಾರ್ಥಿಸುತ್ತಾ ಇದ್ದರೆ ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾರೆ. ಇದೇ ಒಳ್ಳೆಯ ವರ್ಕ್ ಮಾಡುವುದು. ಈ ಟೈಮೆಲ್ಲ ನೀವು ಫ್ರೆಂಡ್ಸ್ ಜೊತೆ ಓಡಾಡಿ, ನ್ಯೂ ಇಯರ್ ಬಂದಿದೆ, ಬಾರು ಹೋಗೋದು, ಅಲ್ಲಿ ಹೋಗೋದು, ಪಾಪ ಮಾಡುವುದು ಮತ್ತು ಪಾಪ ಮಾಡಿಬಿಟ್ಟು ಎಷ್ಟೊಂದು ಕಟ್ಟದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಗ್ತಾ ಇತ್ತು ಅಲ್ಲವೇ? ದೇವರು ರಕ್ಷಿಸಿದ್ದಾರೆ ನಮ್ಮನ್ನು.
ಚರ್ಚ್ ಅಂದರೆ ದೇವರ ದೇಹ. ಪಾಸ್ಟರ್ಗೋಸ್ಕರ ನೀವು ಪ್ರಾರ್ಥಿಸುವುದಿಲ್ಲ, ನೀವು ಕಾಯುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಒಳ್ಳೆಯದನ್ನು ಮಾಡುವುದಕ್ಕೆ ನಮ್ಮನ್ನು ಕರೆದಿದ್ದಾರೆ. ನೀತಿವಂತ ಜೀವನವನ್ನು ನಡೆಸಲು ನಿಮ್ಮನ್ನು ಕರೆದೊಯ್ಯುವ ನಿಮ್ಮ ನಾಯಕರಿಗೆ ನೀವು ವಿಧೇಯರಾಗಿರಬೇಕು ಮತ್ತು ನೀವು ಪರಸ್ಪರ ಬೆಳವಣಿಗೆಗೆ ಕಾಳಜಿ ವಹಿಸಬೇಕು. ನೀವು ಪರಸ್ಪರ ಪ್ರೋತ್ಸಾಹಿಸಬೇಕು ಮತ್ತು ಪರಸ್ಪರ ಪ್ರಾರ್ಥಿಸಬೇಕು. ದಯವಿಟ್ಟು ನಾನು ಹೇಳುತ್ತಾ ಇದ್ದೇನೆ, ಒಳ್ಳೆಯ ಪಾಠ ಆಗಿ ನೀವು ಜೀವನ ಮಾಡಿ. ಯಾರ್ಯಾರು ಇದು ಮಾಡುತ್ತಾ ಇಲ್ಲ ಅಂತ ನಿಮಗೆ ಗೊತ್ತು. ಯಾಕೆ ಇಷ್ಟು ಸೋಮಾರಿಗಳಾಗಿ ನೀವು ಜೀವನ ಮಾಡಿದರೆ ನಿಮಗೆ ಅದನ್ನ ಫಲಿತಾಂಶ ಸಿಗುತ್ತದೆ. ನೀವು ಹಾರ್ಡ್ ವರ್ಕರ್ ಆಗಿ ಜೀವನ ಮಾಡಿದರೆ ನಿಮಗೆ ಅದನ್ನ ಫಲಿತಾಂಶ ಸಿಗುತ್ತದೆ. ಒಳ್ಳೆಯ ಜೀವನ, ದೇವರೇನೇನು ಪ್ರಾಮಿಸ್ ಮಾಡಿದ್ದಾರೆ ಅದೆಲ್ಲ ಎಸ್ ಅಂಡ್ ಏಮನ್ ಅಲ್ವಾ? ಮತ್ತೆ ಯಾಕೆ ನೀವು ಅದು ಮಾಡುವುದಿಲ್ಲ? ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಮ್ಮ ಶತ್ರು ನಮ್ಮ ಪಾಪ, ನಮ್ಮ ಸೋಮಾರಿತನ, ನಮ್ಮ ಸೆಲ್ಫಿಶ್ನೆಸ್, ನಾನೇ 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 ನನ್ನ ಕುಟುಂಬ, ನಾನೇ ನನ್ನ ಕುಟುಂಬ, ನಾನೇ ನನ್ನ ಕುಟುಂಬ, ಇದೆಲ್ಲ ಅವರ ಶತ್ರು. ನಾವು ದೇವರನ್ನು ನೋಡಿಕೊಂಡರೆ, ದೇವರ ಸಭೆಗೋಸ್ಕರ ನಾವು ಪ್ರಾರ್ಥಿಸಿದರೆ, ಪಾಸ್ಟರನ್ನು ನೀವು ಕಾಪಾಡಿದರೆ ಎಷ್ಟೊಂದು ನೀವು ಅನುಗ್ರಹಿಸಲ್ಪಡುತ್ತೀರಿ. ಹಲ್ಲೆಲೂಯ. ನೀವು ಒಬ್ರಿಗೊಬ್ರು ಪ್ರೋತ್ಸಾಹಿಸಬೇಕು. ದೇವರ ದೇಹ, ಒಬ್ರಿಗೊಬ್ರು ನೀವು ಪ್ರಾರ್ಥಿಸಬೇಕು. ಹೀಗೆ ನೀವು ಕ್ರಿಸ್ತನ ದೇಹವನ್ನು, ಅದರ ಚರ್ಚನ್ನು ಕಾಳಜಿ ವಹಿಸಿದಾಗ ನಿಮ್ಮ ಶತ್ರುವಿಂದ ನಿಮಗೆ ರಕ್ಷಣೆ ದೊರೆಯುತ್ತದೆ. ನೀವು ಪಾಪಗಳನ್ನು ಗೆಲ್ಲಬಹುದು. ನೀವು ದೇವರ ಚರ್ಚನ್ನು ಕಾಳಜಿ ವಹಿಸಿದಾಗ ದೇವರು ನಿಮ್ಮನ್ನು ಕಾಳಜಿ ವಹಿಸುತ್ತಾರೆ. ದೇವರ ಚರ್ಚನ್ನು ನೀವು ಕಾಳಜಿ ವಹಿಸಿದಾಗ ದೇವರು ನಿಮ್ಮನ್ನು ಕಾಳಜಿ ವಹಿಸುತ್ತಾರೆ. ನೀವೆದಕ್ಕೂ ಭಯಪಡಬೇಡ. ಹಲ್ಲೆಲೂಯ. ಪಿಶಾಚಿ ನಮಗೆ ಇದ್ದಾನೆ. ಅವನು ನಮಗೇನಾದರೂ ಮಾಡಬೇಕಂದ್ರೆ ನಮ್ಮ ಪಾಪದಿಂದ ಮಾತ್ರ. ಲುಕ್ ಅಟ್ ಯುವರ್ ಸಿನ್ಸ್. ನಿಮ್ಮ ಪಾಪಗಳ ಮೇಲೆ ನೀವು ಸ್ವಲ್ಪ ನೋಡ್ರಿ. ನೀವು ಎಷ್ಟು ವರ್ಷವಾಯಿತು ದೇವರ ಹತ್ರ ಬಂದ ಮೇಲೆ? ಇನ್ನು ನೀವು ಎಷ್ಟು ಸ್ಟ್ರಾಂಗ್ ಆಗಿ ಯಾವ ಯಾವ ಪಾಪದಲ್ಲಿ ಬೀಳುತ್ತಾ ಇದ್ದೀರಿ ದೇವರ ಮಕ್ಕಳೇ, ನೋಡಿಕೊಳ್ಳಿ. ಅಷ್ಟೊಂದು ಕಟ್ಟೋದು ನಿಮಗಾಗುತ್ತದೆ, ನಿಮ್ಮ ಫ್ಯಾಮಿಲಿಗೂ ಆಗುತ್ತದೆ. ಅದೇ ಶತ್ರು. ಪಿಶಾಚಿ ನಮ್ಮ ಶತ್ರು. ಆದರೆ ನಾವು ಪಾಪ ಮಾಡಲಿಲ್ಲದಿದ್ದರೆ ಅವನಿಗೇನು ಮಾಡಕ್ಕಾಗಲ್ಲ. ನಮಗೆ ಪಾಪ ಮಾಡದಿರುವ ಜೀವನ ಮಾಡುವಕ್ಕೆ ತುಂಬಾ ಕಷ್ಟ. ಅದಕ್ಕೆ ದೇವರು ಚರ್ಚ್ ಕೊಟ್ಟಿದ್ದಾರೆ, ನಾಯಕನು ಕೊಟ್ಟಿದ್ದಾನೆ. ಏಕತೆಯಲ್ಲಿ ನಾವು ನಿಂತ್ಕೋಬೇಕು. ನಾವು ಏಕತೆಯಲ್ಲಿ ಒಟ್ಟಿಗೆ ನಿಂತಾಗ ನಮ್ಮ ಪಾಪಗಳನ್ನು ನಮಗೆ ಜಯಿಸಬಹುದು. ಅಲ್ಲಾಂದ್ರೆ ನಮಗೆ ಯಾರಿಗೂ ಆಗಲ್ಲ ಪಾಪಗಳನ್ನು ಜಯಿಸೋದಿಕ್ಕೆ. ನಾವು ಒಬ್ಬರೊಬ್ಬರನ್ನು ಪ್ರೋತ್ಸಾಹಿಸುವುದು, ಪ್ರಾರ್ಥಿಸುವುದು. ಹಲ್ಲೆಲೂಯ. ನೀವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿದರೆ ದೇವರು ನೋಡುತ್ತಾರೆ. ನೀವು ದೇವರ ಕೆಲಸ ಮಾಡಿದರೆ ನಿಮಗೆ ಶಕ್ತಿ ಸಿಗುತ್ತದೆ. ನೀವು ಸ್ವಾರ್ಥಿಗಳಾಗಿ ಜೀವನ ಮಾಡಿದರೆ ಶಕ್ತಿ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ನಾನು ಹೇಳುವುದು, ದೇವರ ಕೆಲಸ ಮಾಡ್ರಿ, ಡೈಲಿ ಮಾಡ್ರಿ. ಏನಾದರೂ ದೇವರ ಕೆಲಸ ಮಾಡ್ರಿ, ನಿಮಗೆ ಒಳ್ಳೆಯದಾಗುತ್ತದೆ, ನಿಮಗೆ ದೇವರ ಶಕ್ತಿ ಸಿಗುತ್ತದೆ ಎಂದು ಹೇಳುವುದು ಇದಕ್ಕೆ ದೇವರ ಮಕ್ಕಳೇ. ಹಲ್ಲೆಲೂಯ. ಸೊ ಏಕತೆ ಶಕ್ತಿಯಾಗಿದೆ. ಪಿಶಾಚಿನ ನಾಶ ಮಾಡುವುದಕ್ಕೆ ನಮಗೆ ಶಕ್ತಿ ಬೇಕು. ಎಲ್ಲಿಂದ ಶಕ್ತಿ ಬರುವುದು? ಚರ್ಚಿನಿಂದ, ದೇವರ ದೇಹದಿಂದ. ಚರ್ಚ್ ಅಂದ್ರೆ ದೇವರ ದೇಹದಿಂದ. ಹಲ್ಲೆಲೂಯ. ಏಕತೆಯು ಶಕ್ತಿಯಾಗಿದೆ. ನಮ್ಮ ವೈಯಕ್ತಿಕ ಶಕ್ತಿಯು ಚರ್ಚಿನೊಂದಿಗಿನ ನಮ್ಮ ಏಕತೆಯಿಂದ ಬರುತ್ತದೆ. ನಮ್ಮೊಂದಿಗೆ ನಿಲ್ಲಲು ಒಂದೇ ಮನಸ್ಸಿನ ಜನರು ಬೇಕು. ಒಂದೇ ಮನಸ್ಸಿನ. ಯಾರ್ಯಾರು ಒಬ್ಬೆ ಮಾಡುವುದಿಲ್ಲವೋ ಅವರು ನಿಮ್ಮ ಜೊತೆ ಇಲ್ಲ ಅಂತ ತಿಳ್ಕೊಳ್ಳಿ. ನೀವು ಒಟ್ಟಿಗೆ ಓಡಾಡ್ತಾ ಇರಬಹುದು, ಆದರೆ ಅವರಿಗೆ ಅನುಸರಣೆ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ಅವರು ನಿಮ್ಮ ಜೊತೆ ಇಲ್ಲ ಅಂತ. ನಿಮಗೆ ಶಕ್ತಿ ಸಿಗೋದಿಲ್ಲ ಅವರಿಂದ. ಯಾರ್ಯಾರು ಶಕ್ತವಾಗಿ ನಿಂತ್ಕೊಳ್ತಾರೋ ಅವರಿಂದ ನಿಮಗೆ ಶಕ್ತಿ ಬರುವುದು. ಯಾರ್ಯಾರು ನಿಲ್ಲುವುದಿಲ್ಲ ಅವರಿಂದ ನಿಮಗೆ ಶಕ್ತಿ ಬರುವುದಿಲ್ಲ. ಯಾಕೆಂದ್ರೆ ಅವರು ಮಾಡುವುದೇ ನಿಮಗೂ ಕೊಡುವುದು. ನಿಮ್ಗೆ ಅರ್ಥವಾಯ್ತೆ? ಒಂದೇ ಮನಸ್ಸಿನ ಜನರು ಗುಂಪು ನಿಮಗೆ ಬೇಕು. ಯಾರ್ಯಾರು ಶಕ್ತವಾಗಿ ದೇವರ ದಾರಿಯಲ್ಲಿ ನಡೀತಾರೋ ಅವರೊಂದಿಗೆ ನೀವು ಯೋಚಿಸಬೇಕು, ನಿಮಗೆ ಶಕ್ತಿ ಸಿಗುತ್ತದೆ. ಹಲ್ಲೆಲೂಯ. ನಾವು ದೇವರ ಚರ್ಚನ್ನು ಕಾಳಜಿ ವಹಿಸಲಿಲ್ಲದಿದ್ದರೆ ನಾವು ಸ್ವಾರ್ಥಿಗಳು ಅಲ್ಲವೇ? ಸ್ವಾರ್ಥಿಗಳನ್ನು ಹೆಮ್ಮೆಯ ಜನರು ಎಂದು ಕರೆಯಲಾಗುತ್ತದೆ. ದೇವರು ಅವರಿಗೆ ವಿರುದ್ಧವಾಗಿದೆ. ಯಾರು ದೇವರ ಮಕ್ಕಳೇ ಸ್ವಾರ್ಥಿಗಳಾಗಿ ಜೀವನ ಮಾಡಬಾರದು. ಡೈಲಿ ನೀವೆಲ್ಲೇ ಹೋಗಿದ್ರು ನೀವು ಪ್ರಾರ್ಥಿಸಬೇಕು, ದೇವರ ದೇಹಕ್ಕೆ ಕಾಳಜಿ ವಹಿಸಬೇಕು. ಯಾರಿಗಾರಿಗೆ
ಗಿಫ್ಟ್ ಕೊಟ್ಟಿದ್ದಾರೋ ಎದಕ್ಕೆ? ದೇವರ ದೇಹವನ್ನು ಕಾಪಾಡುವುದಕ್ಕಲ್ವಾ? ಮತ್ತೆ ನೀವು ಅದು ಉಪಯೋಗಿಸಲಿಲ್ಲದಿದ್ದರೆ ಗಿಫ್ಟ್ ಎದಕ್ಕೆ ಕೊಟ್ಟಿರುವುದು? ನಾವು ಯೂಸ್ ಮಾಡುವುದಕ್ಕೆ. ನೀವು ಯೂಸ್ ಮಾಡಲಿಲ್ಲದಿದ್ದರೆ ನೀವು ದೇವರ ದೇಹವನ್ನು ಕಾಪಾಡ್ತಾ ಇಲ್ಲ ಅಂತ ಅರ್ಥ. ಯಾಕೆ ನಿಮ್ಗೆ ಆಗ್ತಾ ಇಲ್ಲ? ನಿಮಗೆ ಆಸೆ ಇಲ್ಲ, ನಿಮಗೆ ಬಯಕೆ ಇಲ್ಲ. ಹಲ್ಲೆಲೂಯಾ. ದೇವರು ನಿಮಗೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಕೊಟ್ಟಿರುವ ಚರ್ಚನ್ನು ಪ್ರೀತಿಸಿ ಮತ್ತು ನಿಮ್ಮ ಚರ್ಚನ್ನು ನೋಡಿಕೊಳ್ಳಿ. ಆಗ ಎಲ್ಲವೂ ನಿಮ್ಮೊಂದಿಗೆ ಚೆನ್ನಾಗಿ ಹೋಗುತ್ತದೆ. ಎಲ್ಲವೂ ನಮಗೆ ಸಿಗುವುದು ದೇವರ ದೇಹದಿಂದ. ಅದು ದೇವರ ಚರ್ಚಿನೊಂದಿಗೆ ನಾವು ಏಕತೆಯಿಂದ ನಿಂತ್ಕೋಬೇಕು. ಬರೀ ಚರ್ಚಲ್ಲಿ ಬರುವುದರಿಂದ ಅಲ್ಲ ನಿಮಗೆ ಆಶೀರ್ವಾದ ಸಿಗುವುದು. ಏಕತೆಯಿಂದ ಯಾರ್ಯಾರು ನಿಂತುಕೊಳ್ಳುತ್ತಾರೆ, ನಿಮಗೂ ಶಕ್ತಿ ಬರುತ್ತದೆ, ನಿಮಗೂ ಹೋಪ್ ಬರುತ್ತದೆ, ನಿಮ್ಮ ನಂಬಿಕೆ ಜಾಸ್ತಿ ಆಗುತ್ತದೆ, ನಿಮಗೆ ಟೆಸ್ಟಿಮನೀಸ್ ಇರುತ್ತದೆ. ಆವಾಗ ನಿಮಗೆ ಗೊತ್ತಾಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.